3 ಎಳೆಗಳನ್ನು ಇಟ್ಕೊಂಡು ಮಾತಾಡಬೇಕು ಅಂದ್ಕೊಂಡಿದ್ದೆ ಅಂತ. ಆ 3 ಎಳೆಗಳು ನನಗೆ ಭಾಳ ಮುಖ್ಯ ಅನಿಸಿದ್ದು ಅವ್ರ ಜೀವನದಲ್ಲಿ. ಮೊಟ್ಟ ಮೊದಲನೇದು ಅವರ ಸಮನ್ವಯ ದೃಷ್ಟಿ, ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಭಾವಸೇತುವಾಗಿ ಹೇಗೆ ಸಮನ್ವಯತೆಯನ್ನು ಸಾಧಿಸಿದರು ಅನ್ನೋದು ಮುಖ್ಯ ಆಯಿತು. ಎರಡನೇದು ಅಪರೂಪದ ಸನ್ಯಾಸ ಸಂಪ್ರದಾಯ ಸ್ಥಾಪನೆ ಅಂತ. ನಮ್ಮಲ್ಲಿ ಸನ್ಯಾಸ ಪರಂಪರೆ ಮೊದಲಿಂದ ಇದ್ದದ್ದು. ಇದೊಂದು ಅಪರೂಪದ ಸನ್ಯಾಸದ ಪರಂಪರೆಯನ್ನು ವಿವೇಕಾನಂದ ಸ್ಥಾಪನೆ ಮಾಡಿದರು. ಇದು ನಮ್ಮ ಬಹುಶಃ ಆಧ್ಯಾತ್ಮಿಕ ಒಂದು ದೃಷ್ಟಿಕೋನದಲ್ಲಿ ಒಂದು ತ್ರಿವಿಕ್ರಮ ಹೆಜ್ಜೆ ಅಂತ ಕರೀತೇನೆ. ಅವರಿಟ್ಟಂಥ ಹೆಜ್ಜೆ ಎಷ್ಟು ದೊಡ್ಡದು ಅಂದರೆ ಮುಂದೆ ಬರೋವರೆಗೆ ಬೇರೆ ಹಾದಿ ಇಲ್ಲದ ಹಾಗೆ ಮಾಡಿದರು, ಅಷ್ಟು ಚೆಂದ ಮಾಡಿದರು. ಅದರ ಬಗ್ಗೆ ಮುಂದೆ ತಗೊಳ್ಳೋಣ. ಮೂರನೇದು ಪರುಷಮಣಿಯಾಗೆ ಹೇಗೆ ಮುಟ್ಟಿದ್ದೇನೆಲ್ಲ ಚಿನ್ನ ಮಾಡಿ ಬದಲಾಯಿಸಿದರು ಅನ್ನುವಂಥದ್ದು. ಬದಲಾಯಿಸ್ತಾ ಇದ್ದಾರೆ ಅನ್ನೋದು ಕೂಡ ಬರುವಂಥದ್ದು. ನಿನ್ನೆ ನೋಡ್ತಾ ಅವರ ಸಮನ್ವಯತೆಯನ್ನು ನೋಡ್ತಾ ಬುದ್ಧಿಮತ್ತೆ ಹೇಗಿತ್ತು, ವಿಜ್ಞಾನದ ಅಸಾಮಾನ್ಯ ಸಂಗತಿಗಳನ್ನು ಮಾತಾಡ್ತಾ ಹೇಳುವಂಥ ಶೈಲಿ, ಆ ಟೈಮ್ ಸ್ಪೇಸ್ ಯೂನಿಫಿಕೇಷನ್ ಅನ್ನುವಂಥದ್ದಾಗಲಿ, ವೇದಾಂತದ 3 ತತ್ವಗಳನ್ನು ಹೇಗೆ ನಾವು ವಿಜ್ಞಾನದಲ್ಲಿ ಬಳಸ್ಕೊಂಡಿದ್ದೀವಿ ಅನ್ನೋಂಥದ್ದಾಗಲಿ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ ಅನ್ನೋ ಹಾಗೆ ಡೈರೆಕ್ಟ್ ಪ್ರೂಫ್, ಇನ್ಫರೆನ್ಸ್, ರೆಫರೆನ್ಸ್ ಅನ್ನೋದನ್ನು ಹೇಗೆ ಸಂವಾದಿಯಾಗಿ ಹೇಳ್ಕೊಂಡು ಹೋದರು ಅಂತ. ಇನ್ನೊಂದು ಬಹುದೊಡ್ಡದಾದದ್ದು ಅಂದರೆ ನಮ್ಮ ದೇಶದ ಸಂಸ್ಕೃತಿಯ ಬಹುದೊಡ್ಡ ರಾಯಭಾರಿ ಅನ್ನಿಸ್ಕೊಂಡಂಥ ವಿವೇಕಾನಂದರು ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ ಅನ್ನೋದು ಭಾಳ ಮುಖ್ಯ. ನಾವು ಅತಿ ಪ್ರೀತಿ ಮಾಡಿಕೊಂಡಾಗ ತಿದ್ದೋದಕ್ಕೆ ಹೋಗೋದಿಲ್ಲ. ನಮ್ಮದೇ ದೊಡ್ಡದು ಅಂತ ಹೇಳ್ಕೊಂಡು ಹೋಗ್ತೇವೆ. ಆದರೆ ವಿಮರ್ಶೆ ಎಷ್ಟು ಚೆಂದ ಮಾಡ್ತಾರೆ. ಇದು ಬರೋದು ಯಾವಾಗ ಗೊತ್ತಾ, ಆ ದೃಷ್ಟಿ ಇಟ್ಕೊಂಡು ಇದನ್ನು ನೋಡಬೇಕು, ಈ ದೃಷ್ಟಿಯಿಂದ ಅದನ್ನು ನೋಡಬೇಕು. ಅವ್ರು ಹೇಳ್ತಾರೆ, ನಾವೆಲ್ಲ ಭಾಳ ದೊಡ್ಡ ಸಂಸ್ಕೃತಿಯಿಂದ ಬಂದವರು, ದೊಡ್ಡ ಪರಂಪರೆಯಿಂದ ಬಂದವರು ಅಂತ ಹೇಳ್ಕೊತೀವಿ. ಯಾಕೆ ಹಿಂಗಾಗಿದ್ದೀವಿ ನಾವು ಇವತ್ತು? ಡಿ ವಿ ಜಿ ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರ್ತದೆ. ವಿಶ್ವೇಶ್ವರಯ್ಯನವರಿಗೆ ಬರೀತಾ ಯಾವಾಗಲೂ ವಿಶ್ವೇಶ್ವರನ ಮಾತು ಹೇಳ್ತಾ ಇದ್ರಂತೆ, ಇವರು ನಮ್ಮ ಪರಂಪರೆ ಭಾಳ ದೊಡ್ಡದಲ್ವೇ ಅಂತ. ಡಿ ವಿ ಜಿ ಹೇಳಿದ, ಹೌದಯ್ಯ, ಈಗೇನಾಗಿದೆ ಹೇಳು. ಪ್ರತಿ ಸಲ ಕೇಳಿದ, ಈಗೇನಾಗಿದೆ ಹೇಳು, ಹಂದಿನ ಕಥೆ ಹೇಳ್ಬೇಡ ನನಗೆ ಅಂತಿದ್ರಂತೆ. ಆ ಮಾತನ್ನು ವಿವೇಕಾನಂದರು ಕೇಳ್ತಾರೆ. ನಮ್ಮ ಅಜ್ಜ ಹೇಳೋರು ಯಾವಾಗಲೂ, ನಮ್ಮ ಅಜ್ಜ ಆನೆ ಮೇಲೆ ಅಡ್ಡಾಡ್ತಿದ್ದ ಯಾವಾಗಲೂ, ನಮ್ಮಪ್ಪ ಕುದುರೆ ಬಿಟ್ಟೆ ಕೆಳಗಿಳಿಲಿಲ್ಲ, ನಿನ್ನ ಹಣೆ ಬಾರ ಏನಪ್ಪ ಅಂದರೆ ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ. ನಾವು ಬರೀ ಹಿಂದಿಂದ ಹೇಳ್ಕೊಂಡು ಕಳೆದ್ವಲ್ಲಿ, ಯಾಕೆ ಹೆಂಗಾಯಿತು, ಅಷ್ಟು ದೊಡ್ಡ ಪರಂಪರೆ ಇದ್ದದ್ದು ಯಾಕೆ ಹಿಂಗಾಯ್ತು, ನಾವು ನಿಶಕ್ತರಾದ್ವಿ ಅಂತ ಅವ್ರು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ. ನಮ್ಮ ದೃಷ್ಟಿ ಸಂಕೋಚವಾಯಿತು. ಅವ್ರ ವಿಷನ್ ಬಿಕಮ್ ಸೋ ನ್ಯಾರೋ. ಎಷ್ಟು ನ್ಯಾರೋ ಆಯಿತು ಅಂದರೆ ಹೊರಗಿನ ಪ್ರಪಂಚ ನೋಡಲಿಲ್ಲ. ಅವರೇ ಉದಾಹರಣೆ ಕೊಡ್ತಾರೆ, ಕೂಪಮಂಡೂಕ ಅಂತೀವಲ್ಲ, ಕಪ್ಪೆಯಲ್ಲಿದ್ದು ಬಾವಿಯಲ್ಲಿದ್ದಂಥ ಕಪ್ಪೆ ಅಂತ. ಹಾಗಾಗಿದ್ದೀವಿ, ಹೊರಗಿನ ಜಗತ್ತನ್ನು ನೋಡಲಿಲ್ಲ, ದೃಷ್ಟಿ ವಿಶಾಲ ಆಗಲಿಲ್ಲ. ಬೇರೆ ದೇಶಗಳಿಗೆ ಹೋಗಿ ಅವ್ರು ಹೇಗೆ ಬದುಕ್ತಾರೆ ಅಂತ ನೋಡಲಿಲ್ಲ. ಬರೀ ನಮ್ಮ ಸಂಸ್ಕೃತಿ ಇಲ್ಲೇ ಕೂತು ಹೊರಗಡೆ ನೋಡಲಿಲ್ಲಲ್ಲ, ದೃಷ್ಟಿ ಸಂಕುಚಿತವಾಯಿತು. ಆದ್ದರಿಂದ ನಾವು ಹೀಗಾದ್ವಿ. ಇನ್ನೊಂದು ತಕ್ಷಣ ಹೇಳ್ತಾರೆ, ಅಷ್ಟೇ ಅಲ್ಲ, ಬರೀ ಹಿಂದಿನ ನೆನೆಸ್ಕೋತಾ ಇದ್ದೀವಿ, ನಾವು ಸರಿಯಾಗಿ ನೆನೆಸ್ಕೊಳ್ಳಿಲ್ಲ. ಅದೆಷ್ಟು ಚೆಂದ ಮಾತದು, ಸರಿಯಾಗಿ ನೆನೆಸ್ಕೊಳ್ಳಿಲ್ಲ ಅಂದರೆ ಏನರ್ಥ ಅಂದರೆ, ನಮ್ಮ ಹಿಂದಿನ ಸಾಧನೆಗಳನ್ನು ನೆನೆಸ್ಕೊಂಡು ಅಭಿಮಾನ ಪಟ್ಕೋಬೇಕು. ಬರೀ ಸಾಧನೆ ಆಗಬೇಕಾದ್ರೆ ಪರಿಶ್ರಮ ಬೇಕಲ್ಲ, ಆ ಪರಿಶ್ರಮದ ಕಡೆ ಮನಸ್ಸೇ ಹಾಕಲಿಲ್ಲ ನಾವು. ಬರೀ ಹಿಂದಿನ ಹೇಳ್ಕೊಂಡು ಕೂತ್ಕೊಂಡ್ವಿ ನಾವು, ಏನೇನು ಮಾಡಿದ್ರು ನಮ್ಮವರು ಅಂತ. ಮತ್ತು ಇನ್ನೊಂದು ನಮ್ಮಲ್ಲಿ ಅವ್ರು ಭಾಳ ಚೆಂದ ವಿವರಣೆ ಮಾಡೋದಂಥದ್ದು, ನಮ್ಮಲ್ಲಿ ಸೆನ್ಸ್ ಆಫ್ ಹಿಸ್ಟ್ರಿ ಅನ್ನೋದು ಭಾಳ ಕಮ್ಮಿ ಇದೆ ಅಂತ. ಐತಿಹಾಸಿಕ ಪರಂಪರೆ ಇಟ್ಕೊಳ್ಳೋದು ಭಾಳ, ಡಾಕ್ಯುಮೆಂಟೇಷನ್ ನಮ್ಮಲ್ಲಿ ಭಾಳ ಕಮ್ಮಿ. ದಯವಿಟ್ಟು ನೋಡಿ, ನಾನು ಅಮೇರಿಕದ ಒಂದು ಪ್ರಾಂತ್ಯದಲ್ಲಿದ್ದಾಗ ಒಬ್ಬರು ಬಂದರು, ಇಲ್ಲೊಂದು ಲಿಂಕನ್ ಮೆಮೋರಿಯಲ್ ಇದೆ, ಹೋಗಿ ಬರೋಣ ಬನ್ನಿ ಅಂದರು. ನಾನು ಲಿಂಕನ್ ಮೆಮೋರಿಯಲ್ ವಾಷಿಂಗ್ಟನ್ ಡಿ ಸಿಲಿ ಇರೋದು ನೋಡಿದ್ದೆ. ಇದೆಲ್ಲಿ ಬಂತು ಲಿಂಕನ್ ಮೆಮೋರಿಯಲ್? ಕರ್ಕೊಂಡು ಹೋದರು. ಏನಿಲ್ಲ, ಸಣ್ಣ ಮನೆ. ಲಿಂಕನ್ ಇದ್ದಾಗ, ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ದಿವಸ ಬಂದು ಸಾಯಂಕಾಲ 3 ಗಂಟೆಗೆ ಬಂದ್ರಂತೆ, ಮರುದಿನ ಬೆಳಗ್ಗೆ 10 ಗಂಟೆಗೆ ಹೋದರು. ಆ ಮನೇಲಿದ್ದರು. ಎಷ್ಟು ಚಂದ ದಾಖಲೆ ಮಾಡಿಟ್ಟಿದ್ದಾರೆ ಅಂದರೆ, ಆತ 3 ಗಂಟೆಗೆ ಬಂದಾಗ ಯಾರ್ಯಾರಿದ್ರು ಅವ್ರ ಜೊತೆಗೆ, ಎಲ್ಲಿ ಕೂತಿದ್ರು, ಯಾರ ಹತ್ರ ಪೂರ್ತಿ ಅವ್ರ ಡೈರಿ. ಅದ್ರ ಸೌಂಡ್ ಆ್ಯಂಡ್ ಲೈಟ್ ಇಷ್ಟು ಚಂದ ಮಾಡಿದ್ದಾರಲ್ಲ, ಒಳಗಡೆ ಹೋದರೆ ಲಿಂಕನ್ ಕೂತಿದ್ದಾರೆ ಅನಿಸ್ಬೇಕು. ಆ ಭ್ರಮೆ ಬರೋ ಹಾಗೆ ಮಾಡಿಟ್ಟಿದ್ದಾರೆ ಲಿಂಕನ್ ಮೆಮೋರಿಯಲ್. ಅಲ್ಲಿ ಇದ್ದದ್ದು 12 ತಾಸು ಕೂಡ ಇಲ್ಲ ಲಿಂಕನ್. ಆದರೆ ನನಗೆ ಹೇಳೋದು ಆಶ್ಚರ್ಯ ಅಂದರೆ, ನಮ್ಮ ದೊಡ್ಡ ಘಟನೆ ದಾಖಲೆ ಮಾಡಲಿಲ್ಲ ನಾವು. ಬಹುಶಃ ನಮ್ಮವ್ರು ದೊಡ್ಡದು ಅನ್ನಿಸ್ಲಿಲ್ಲ ನಾವು. ಸ್ವಾಮಿ ವಿವೇಕಾನಂದರು ಕಂಟೋನ್ಮೆಂಟಲ್ಲಿ 1 ತಿಂಗಳಿದ್ರು. ನನಗೆ ಒಂದು ದೊಡ್ಡ ಕೆಲಸ ಕೊಟ್ಟಿದ್ದರು ರಾಮಕೃಷ್ಣ ಆಶ್ರಮದಿಂದ, ಕರ್ನಾಟಕದಲ್ಲಿ ವಿವೇಕಾನಂದ ಅಂತ ರಿಸರ್ಚ್ ಮಾಡಿ ಬರೀರಿ ಅಂತ. ಬರೆದಿದ್ದೆ ಅದನ್ನು. ನಾನು ಹುಡ್ಕೊಂಡು ಹೋದೆ, ಬೆಳಗಾವಲ್ಲಿ ಎಲ್ಲಿದ್ದರು ಎಲ್ಲ ಹುಡ್ಕೊಂಬಂದೆ. ಎಲ್ಲನೂ ಮೈಸೂರಲ್ಲಿದ್ದರು ಎಲ್ಲ ಗೊತ್ತಿದೆ. ಕಂಟೋನ್ಮೆಂಟಲ್ಲಿ 1 ತಿಂಗಳಿದ್ರು. ಎಲ್ಲೆಲ್ಲಿದ್ದರು ಅಂತ ಇನ್ನೂ ದಾಖಲೆ ಸಿಕ್ಕಿಲ್ಲ ನಮಗೆ ಅವರು.
100 ವರ್ಷದ ಹಿಂದೆ ಆದದ್ದು. ಅಂದರೆ ನಾವು ಸದ್ಯ ಅವ್ರು ಹೇಳ್ತಾರೆ ಹಿಂದಿನದನ್ನೆಲ್ಲ ಮರೆತು ಬಿಟ್ವಿ ನಾವು. ನಮ್ಮ ಸಾಧನೆಗಳು ಮಾಡಿದಂಥವ್ರನ್ನ ಅವ್ರು ಯಾಕೆ ಸಾಧನೆ ಮಾಡಿದರು ಅದನ್ನು ದರ್ಶನ ಆಗಲಿಲ್ಲ. ಒಂದು, ನಾವು ನಮ್ಮ ಪರಂಪರೆಯನ್ನು ಮರೆತು ದೃಷ್ಟಿ ಸಂಕೋಚ ಮಾಡಿಕೊಂಡ್ವಿ, ಹಿಂದಿನ ಸಾಧನೆ ನೆನೆಯೋಕ್ಕೆ ಹೋಗಲಿಲ್ಲ. ಇನ್ನೊಂದು ಕಲ್ಪನೆ ವಿವೇಕಾನಂದ ನನಗೆ ಭಾಳ ಇಷ್ಟ ಆಗೋದಂದರೆ, ಯಾರೇ ಮುಂದೆ ಬರ್ತಾರೆ ಅವ್ರಿಗೆ ವೇದಾಂತವನ್ನು ಹೇಳುವಂಥ ರೀತಿ. ಎ ಮಾಸ್ಟರ್ ಟೀಚರ್ ಮುಂದೆ ಯಾರಿದ್ದಾರೆ ಯಾವಾಗಲೂ ಮೇಷ್ಟ್ರುಗಳಿಗೆ ಬರಬೇಕಾದಂಥ ಗುಣ ಅದು. ನನಗೆ ಗೊತ್ತಿದ್ದದನ್ನು ಹೇಳೋದು ದೊಡ್ಡದಲ್ಲ, ಮುಂದೆ ಕೊಡ್ತಾರೆ ಗೊತ್ತಾಗೋ ಹಾಗೆ ಹೇಳೋದು ದೊಡ್ಡದು. ಎಷ್ಟು ಚೆಂದ ಹೇಳ್ತಾರೆ. ಅದು ವೇದಾಂತವನ್ನು ಚೆನ್ನಾಗಿ ಅರಗಿಸ್ಕೊಂಡವ್ರು ಮಾತ್ರ ಸಾಧ್ಯ ಅನಿಸುತ್ತೆ. ಹೇಳ್ತಾರೆ, ಇಟ್ ಈಸ್ ದ ಗ್ರೇಟೆಸ್ಟ್ ಡಿಫಿಕಲ್ಟೀಸ್ ಟು ಮೇಕ್ ಇಟ್ ಮೋರ್ ಸಿಂಪಲ್ ಅಂತ. ಸಿಂಪಲ್ ಮಾಡೋದು ಭಾಳ ಕಷ್ಟ. ಒಬ್ಬ ಹುಡುಗ ಬಂದು ಕೇಳಿದ್ದೇನೆ, ಭಾಳ ಪ್ರಚಾರವಾದಂಥ ಘಟನೆ ಅದು. ಒಬ್ಬ ತಾಯಿ ಮಗನ ಕರ್ಕೊಂಬಂದ್ಲು ಕಲ್ಕತ್ತಾದಲ್ಲಿ. ಸ್ವಾಮಿಗಳು ನಮಸ್ಕಾರ ಮಾಡಪ್ಪ ಅಂದು ನಮಸ್ಕಾರ ಮಾಡಿದ ಹುಡುಗ. ಏನಪ್ಪ ಮಗು, ಏನು ಬೇಕು ನಿನಗೆ ಅಂತ ತಮಾಷೆ ಕೇಳಿದ್ರು ವಿವೇಕಾನಂದರು. ನನಗೆ ವೇದಾಂತ ಕಲಿಸ್ಕೊಡಿ ಅಂತ. ಅವ್ರಿಗೆ ಗೊತ್ತಾಯ್ತು ಅವನ ಮಾತಲ್ಲ ಇದು, ಅಮ್ಮ ಟ್ಯೂಷನ್ ಮಾಡಿದ್ದಾರೆ, ಸ್ವಾಮಿಗಳು ಬಂದಾಗ ವೇದಾಂತ ಕೇಳ್ಕೊ ಅಂತ ಹೇಳಿದ್ದಾರೆ. ತಕ್ಷಣ ಹೇಳಿದರು, ಆಯ್ತಪ್ಪ ಹೇಳ್ತೀನಿ, ನಿನಗೆ ಏನಂದ್ರೆ ಭಾಳ ಇಷ್ಟ, ನಿನಗೆ ಯಾವುದ್ರಲ್ಲಿ ತುಂಬ ಇಷ್ಟ ನಿನಗೆ ಅಂತ. ಅವ್ನು ಕಲ್ಕತ್ತಾ ಹುಡುಗ. ಅವ್ನು ಹೇಳ್ತಾ, ನಿಜವಾಗ್ಲೂ ಹೇಳ್ತೀನಿ ಸರ್, ನನಗೆ ಫುಟ್ಬಾಲ್ ಕಂಡ್ರೆ ಭಾಳ ಆಸಕ್ತಿ, ಫುಟ್ಬಾಲ್ ಆಟ ಭಾಳ ಇಷ್ಟ. ಏನು ಹೇಳಬೇಕು ವಿವೇಕಾನಂದರು? ಅಯ್ಯೋ ದಡ್ಡ, ವೇದಾಂತ ಅಂದರೆ ಫುಟ್ಬಾಲ್ ಏನೋ, ವೇದಾಂತ ಅಂದರೆ ಫುಟ್ಬಾಲ್. 1-2 ವರ್ಷ ಚೆನ್ನಾಗಿ ಫುಟ್ಬಾಲ್ ಆಡು ನೀನು, ಮೈ ಕೈ ಗಟ್ಟಿ ಮಾಡ್ಕೊಂಡು ಬಾ, ಆಮೇಲೆ ವೇದಾಂತ ಹೇಳ್ತೀನಿ ಅಂದರು. ರೋಗಿ ಬಯಸಿದ್ದು ಅದೇ, ವೈದ್ಯ ಹೇಳಿದ್ದು ಅದೇ. ಹೋದ 2 ವರ್ಷ ಆಡ್ಕೊಂಬಂದ. ಮತ್ತು ಬಂದು ಸ್ವಾಮಿ ಈಗ ಬಂದಿದ್ದೀನಿ ವೇದಾಂತ ಹೇಳಿ ಎಂದ. ನಾನು ಹೇಳಿದ್ನಲ್ಲ ಅವಾಗ ನಿನಗೆ, ವೇದಾಂತ ಅಂದರೆ ಫುಟ್ಬಾಲೇ. ಹೇಗೆ ನೀನು ಫುಟ್ಬಾಲ್ ಆಡೋಕ್ಕೆ ಹೋಗ್ತೀಯಪ್ಪ ಮೈದಾನಕ್ಕೆ, ಒಂದು ದೊಡ್ಡ ಮೈದಾನ ಇದೆ, ಈ ಕಡೆ ಒಂದು ಗೋಲ್ ಇದೆ, ಈ ಕಡೆ ಒಂದು ಗೋಲ್ ಇದೆ. ಎಷ್ಟು ಜನ ಹೋಗ್ತೀರಿ? ಅವ್ರು 11 ಜನ, ನೀವು 11 ಜನ. ಎಷ್ಟು ಬಾಲ್ ತೊಗೊಂಡು ಹೋಗ್ತೀರಿ? ಒಂದೇ ಬಾಲು 22 ಜನ. ಇವ್ರು ಈ ಕಡೆ ಒದೀತಾರೆ, ಅದು ಈ ಕಡೆ ಒದೀತಾರೆ. ಆ ಬಾಲಿನ ಕರ್ಮ ಆ ಗೆರೆ ಒಳಗೆ ಇರೋ ತನಕ ಅದಕ್ಕೆ ಒದೆ ತಪ್ಪಿದ್ದಲ್ಲ. ಇವರಾರು ಒದಿಬೇಕು, ಅವರಾರು ಒದಿಬೇಕು, ಒದಿಸ್ಕೊಂಡೇ ಇರೋದು ಅದು ಪರಿಸ್ಥಿತಿ. ಎಲ್ಲಿವರೆಗೂ ಆ ಗೆರೆ ಒಳಗೆ ಇರೋ ತನಕ ಬಾಲ್ ಒದಿಸ್ಕೊಳ್ಳೋದು ಕೆಲಸ. ಅಕಸ್ಮಾತ್ತಾಗಿ ಬಾಲ್ ಗೆರೆ ದಾಟಿ ಹೊರಗೆ ಹೋಯ್ತು, ಔಟ್ ಅಂತೀವಿ, ಅದಕ್ಕೆ ಹೊರಗೆ ಹೋಯ್ತು. ಹೊರಗೆ ಹೋದಾಗ ಏನು ಮಾಡ್ತಾರೆ? ಫುಟ್ಬಾಲ್ ಗೊತ್ತಿದ್ರೆ ಚೆನ್ನಾಗಿ ಗೊತ್ತಿರುತ್ತೆ, ಅಲ್ಲಿಂದ ಕಾಲಿಂದ ಒದಿಯೋಲ್ಲ, ಅದನ್ನು ಥ್ರೋ ಇನ್ ಅಂತಾರೆ. ಆ ಚೆಂಡನ್ನು ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಕೈಯಿಂದ ಎಸಿತಾರೆ. ಅರ್ಥ ಆಯ್ತು? ಹೌದು, ಹಿಂಗೆ ಫುಟ್ಬಾಲು ಅಂತ ಹೇಳಿದವನು. ಅದೇ ವೇದಾಂತ. ಈ ಬೌಂಡ್ರಿ ಇದೆಯಲ್ಲ, ಇದು ನಮ್ಮ ದೇಹ. ಎಲ್ಲಿವರೆಗೂ ನಾನು ದೇಹ ಮಾತ್ರ ಅಂತ ಅಂದ್ಕೊಂಡಿರ್ತೀಯೋ ಅಲ್ಲಿವರೆಗೂ ಸುಖ ದುಃಖಗಳು ಒದೆ ನಿನಗೆ ಯಾವಾಗಲೂ ಬೀಳ್ತಾನೆ ಇರುತ್ತೆ, ಆ ಚೆಂಡಿಗೆ ಬಿದ್ದ ಹಾಗೆ. ನಾನೇ ದೇಹ ಮಾತ್ರ ಅಂತ ಅಂದ್ಕೊಂಡಾಗ ಸುಖ ದುಃಖಗಳ ಒದೆ ನಿನಗೆ ಬೀಳ್ತಾನೆ ಇರ್ತದೆ. ಯಾಗ ನಾನು ದೇಹಾತೀತನಾಗಿದ್ದೇನೆ, ಭಗವತ್ ಶಕ್ತಿ ಒಂದು ಅಂಶ ನಾನು ಅಂತ ಹೇಳಿ ಭಾವಿಸ್ತೀಯೋ, ನೀನು ಬೌಂಡ್ರಿಯಿಂದ ಆಚೆ ಹೋದೆ. ಯಾರು ನೀನು ಒದಿತಿದ್ರಲ್ಲ ಎಷ್ಟೋ ತನಕನೂ, ಅವ್ರಿಗೆ ನೀನು ಒದೆಯಲ್ಲ, ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಅಷ್ಟೇ. ಎಷ್ಟು ಸುಲಭವಾಗಿ ಹೇಳೋದು ಅದನ್ನು. ಎಲ್ಲಿವರೆಗೂ ನಾನು ದೇಹ ಮಾತ್ರ ಅನ್ಕೋತೀಯೋ ಅಲ್ಲಿವರೆಗೆ ಸುಖಗಳು ಒದೆ ಬರ್ತಾನೇ ಇರುತ್ತೆ. ಯಾಗ ನಾನು ದೇಹ ಅಲ್ಲ, ಆ ಭಗವತ್ ಶಕ್ತಿ ಒಂದು ಅಂಶ ಅಂತ ತಿಳ್ಕೊಂಡು ದೇಹ ಭಾವವನ್ನು ದಾಟಿ ಹೊರಗೆ ಹೋಗ್ತೀಯೋ, ಆಗ ಯಾರು ನೀನು ಒದೀತಾ ಇದ್ರಲ್ಲ ಅವರೇ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ಕೋತಾರೆ ನಿನ್ನ. ಅದೇ ವೇದಾಂತ ಅಂತ ಆ ಹುಡುಗನಿಗೆ ಹೇಳುವಂಥದ್ದು. ಇದನ್ನು ಐ ಕಾಲ್ ಸಿಂಥೆಟಿಕ್ ಅಪ್ರೋಚ್. ಆ ಮಾಡರ್ನ್ ಫುಟ್ಬಾಲ್ ಆಟವನ್ನು ವೇದಾಂತವನ್ನು ಹೇಳುವಂಥ ರೀತಿ, ಈ ಸಮಗ್ರತೆ ಸಮನ್ವಯತೆಯನ್ನು ಅದ್ಭುತವಾಗಿ ಮಾಡುವಂಥದ್ದು. ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಂಡಂಥವರು ವಿವೇಕಾನಂದರು. ಬಹಳಷ್ಟು ಕಾಡಿ ಬೇಡಿ ಪಡ್ಕೊಂಡದ್ದು ಗುರುಗಳ ಕಡೆಯಿಂದ. ಭಾಳ ಸಲ ಕೇಳಿದರು, ನಿರ್ವಿಕಲ್ಪ ಸಮಾಧಿ ಕೊಡಿ ನನಗೆ ಕೊಡಿ ಅಂತ. ಇವರು ಕೊಟ್ಟಿರಲಿಲ್ಲ. ಒಂದು ಸಲ ಆಶ್ರಮದಲ್ಲಿ ಕೂತ್ಕೊಂಡಾಗ ಕೆಳಗಡೆ ವಿವೇಕಾನಂದಿದ್ದಾರೆ, ಅಟ್ಟದ ಮೇಲೆ ರಾಮಕೃಷ್ಣರಿದ್ದಾರೆ. ಅವ್ರ ಗಂಟ್ಲಿಗೆ ತುಂಬ ನೋವಾಗಿತ್ತು ರಾಮಕೃಷ್ಣರಿಗೆ, ವಿಶ್ರಾಂತಿ ತಗೋತಾಯಿದ್ರು. ವಿವೇಕಾನಂದರು ಕೂತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಒಂದು ಕ್ಷಣದಲ್ಲಿ ತಾವು ದೇಹ ಬಿಟ್ಟು ಹೊರಗೆ ಹೋಗಿದ್ದೀವಿ ಅನಿಸ್ಬಿಡ್ತು. ಹೊರಗೆ ಹೋಗಿ ತಮ್ಮ ದೇಹ ನೋಡ್ತಾ ಇದ್ದಾರೆ. ವಾಪಸ್ ಒಳಗೆ ಬರಬೇಕು, ದೇಹದೊಳಗೆ ಏನೋ ಸಂಕಟ ಆಗ್ತಿದೆ. ಜೋರಾಗಿ ಕೂಕ್ಕೊಳ್ಳೋಕೆ ಶುರು ಮಾಡಿದ್ರಂತೆ. ಕೂತ್ಕೊಳ್ಳೋ ತಕ್ಷಣ ನನ್ನ ದೇಹ ಎಲ್ಲಿ ಅಂತ ಕೂಗೋಕ್ಕೆ ಶುರು ಮಾಡಿದರು. ಆ ಉಳಿದವರು ಸ್ನೇಹಿತರಿಗೆ ಗಾಬರಿ ಆಯಿತು. ಹಿಂಗ್ಯಾಕೆ ಮಾಡ್ತಾನೆ ನರೇಂದ್ರ ಅಂಥೇಳಿ ಗುರುಗಳಿಗೆ ಹೋಗಿ ಹೇಳಿದ್ರಂತೆ, ಏನೋ ಮಾಡ್ತಾ ಇದ್ದಾನೆ ನರೇಂದ್ರ, ಸ್ವಲ್ಪ ಏನು ಸಹಾಯ ಮಾಡಿ ಅಂತ. ಅವ್ರು ಹೇಳಿದಂತೆ, ನನಗೆ ಗೊತ್ತು ಅವನು ಏನಾಗಿದೆ ಅಂತೆ, ಭಾಳ ಕಾಡಿದ್ದಾನೆ ನನಗವನು, ಸ್ವಲ್ಪ ಅನುಭವಿಸ್ಲಿ. ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚರಾಗಿ ದೇಹದಲ್ಲಿ ಬಂದು ಎಚ್ಚರದ ಮೇಲೆ ಹೋದ್ರಂತೆ. ಅದು ಇಷ್ಟು ಚಂದ, ಆ ಘಟನೆನೇ ಅದ್ಭುತ. ಅದು
ನಿರ್ವಿಕಲ್ಪ ಸಮಾಧಿ ಆಗಿದೆ, ತುಂಬ ಸಂತೋಷ ಆಗಿಬಿಟ್ಟಿದೆ. ಗುರುಗಳಿಗೆ ಹೇಳಬೇಕು ಅಂತ ಓಡಿ ಹೋಗಿ ಮೊಳಕಾಲು ಊರಿ ಮುಂದೆ ಕೂತ್ಕೊಂಡ್ರೆ ಗುರುಗಳ ಕಣ್ಣಲ್ಲಿ ನೀರು. ಅವ್ರಿಗೆ ಗೊತ್ತಿದೆ ಈಗಾಗಲೇ ಆಗಿದೆ ಅಂತ. ಮಾತಿಲ್ಲ. ಅವರು ಆತನ ಹಿಡಿದು ಹಣೆಗೆ ಮೂಸಿ ನೋಡಿ ಒತ್ತು ಆಶೀರ್ವಾದ ಮಾಡಿ ಹೇಳಿದ್ರಂತೆ, ನಿನಗೆ ಆಯ್ತಲ್ಲ, ಅನುಭವ ಆಯ್ತಲ್ಲ, ಇದನ್ನು ಮತ್ತೆ ನಾನು ತಕ್ಕೊಂಡು ಕೀಲಿ ಹಾಕಿ ಇಟ್ಕೋತೀನಿ. ಕೀಲಿಕೆ ನನ್ನ ಕಡೆನೇ ಇಟ್ಕೋತೀನಿ, ಕೀಲಿಕೆ ನಿನಗೆ ಕೊಡಲ್ಲ. ಯಾಕಂದರೆ ನೀನು ಚೈತನ್ಯಶೀಲನ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ನೀನು ಒಂದು ಸಲ ರುಚಿ ಹತ್ತಿಬಿಟ್ರೆ ಅಲ್ಲೇ ಕೂತ್ಕೊಂಡ್ಬಿಡ್ತೀಯ. ನೀನು ಕೂತ್ಕೊಂಡು ಸಮಾಜ ಕೆಲಸ ಯಾರು ಮಾಡೋರು? ಇದು ನೋಡಿ ಗುರುಗಳು ಹೇಳುವಂಥ ಪದ್ಧತಿ. ನಿರ್ವಿಕಲ್ಪ ಸಮಾಧಿಯಾದಂಥ ವೇದಾಂತದ ಶಿಖರವಾದಂಥ ನಿರ್ವಿಕಲ್ಪ ಸಮಾಧಿ ಪಡ್ಕೊಂಡಂಥ ವಿವೇಕಾನಂದರು ಅಲ್ಲಿ ಕುಡ್ಕೊಳ್ಳಿಲ್ಲ. ಅಲ್ಲಿಂದ ಇಳಿದು ಬಂದು ಮತ್ತೆ ಜನರ ಮಧ್ಯೆ ಒದ್ದಾಡಿಕೊಂಡು ಅವ್ರ ಕೈಗೆ ಬದುಕಬೇಕು. ಈ ಸಮನ್ವಯತೆ ಯಾರಿಗಾದರೂ ಆ ಮಟ್ಟ ಮುಟ್ಟಿದ್ರೆ ಕೆಳಗೆ ಬರಬೇಕು ಅಂತ ಅನಿಸುತ್ತಾ? ಬಂದಲ್ಲಿ ಇಂಥವ್ರೊಳಗೆ ಇರಬೇಕು ಅನಿಸುತ್ತಾ? ಆದರೆ ಅಲ್ಲಿಂದ ಇಳಿದು ಬಂದು ಮತ್ತು ಸಮಾಜಮುಖಿಯಾಗಿ ಸತತವಾಗಿ ಕೆಲಸ ಮಾಡುವಂಥದ್ದು. ಸಾಕಷ್ಟು ಸಲ ರಾಜರ ಜೊತೆಗೆ ಇರ್ತಾಯಿದ್ರು. ಒಂದು ಟೀಕೆ ಮಾಡಿದ್ರು ಯಾರೋ ಅವಾಗ ವಿವೇಕಾನಂದರಿಗೆ, ಏನು ನೀವು ಮೈಸೂರು ಮಹಾರಾಜರು, ಖೇತ್ರಿ ಮಹಾರಾಜರು, ಅಲ್ಲೆಲ್ಲ ಮಹಾರಾಜರ ಕಡೆನೇ ಇರ್ತೀರಿ ಯಾಕೆ ಅಂತ. ಅದು ಉತ್ತರ ಭಾಳ ಚೆಂದ ಕೊಡ್ತಾರೆ ಅವರು. ನಾನು ಅಲ್ಲೂ ಚೆನ್ನಾಗಿರಬಲ್ಲೆ, ರಸ್ತೆ ಪಕ್ಕದಲ್ಲೂ ಚೆನ್ನಾಗಿರಬಲ್ಲೆ. ಐ ಕ್ಯಾನ್ ಬಿ ಕಿಂಗ್ ಅಮಂಗ್ಸ್ಟ್ ಕಿಂಗ್ಸ್, ಕ್ಯಾನ್ ಬಿ ಬೆಗರ್ ಅಮಂಗ್ಸ್ಟ್ ಬೆಗರ್ಸ್. ಎರಡು ಕಡೆ ಇರೋಕ್ಕೆ ಸಾಧ್ಯ ಇದೆ. ಮತ್ತು ರಾಜರ ಹತ್ರ ಯಾಕೆ ಇರ್ತೀರಿ ಅಂದರೆ ಸಮಾಜ ಸುಧಾರಣೆ ಬೇಗ ಆಗತ್ತೆ. ಈಗ ನಾನೊಬ್ಬ ಯಾವನೋ ಸಣ್ಣ ಹುಡುಗ ನನ್ನ ಜೊತೆಗಿದ್ದ ಅಶಕ್ತ ವ್ಯಕ್ತಿಯನ್ನು ಜೊತೆ ಅವ್ನು ಗುದ್ದಾಡಿ ಸರಿ ಮಾಡ್ಬೋದೇನೋ ಸ್ವಲ್ಪ ವರ್ಷದ ಮೇಲೆ. ಆದರೆ ರಾಜ ಚೇಂಜ್ ಆಗಿಬಿಟ್ರೆ ರಾಜ್ಯ ಚೇಂಜ್ ಆಗುತ್ತೆ. ಆದ್ದರಿಂದ ಅವ್ರು ಹಿಡಿದು ಸಮಾಜ ಪರಿವರ್ತನೆ ಬಹಳ ಬೇಗ ಆಗ್ತದೆ ಅಂಥೇಳಿ ಎರಡು ಕಡೆಗೂ ಸಮಾಧಾನವಾಗಿರುವಂಥ ಶಕ್ತಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಾನು ಇವತ್ತು ಹೇಳಬೇಕು. ಅವ್ರ ವರ್ಣಾಶ್ರಮ ಧರ್ಮದ ಕಲ್ಪನೆ ಎಷ್ಟು ಮಾಡರ್ನ್ ವ್ಯೂ ಅವ್ರದ್ದಿತ್ತು ಅಂತ. ಇದ್ರ ಬಗ್ಗೆ ಬಹಳಷ್ಟು ಟೀಕೆ ಬರುತ್ತೆ ಎಲ್ಲ ಕಡೆ. ಅವ್ರು ಹೇಳ್ತಾರೆ ವರ್ಣ ಬೇಕು. ಇವತ್ತಿಗೆ ವಿವೇಕಾನಂದರು ಬರೆದದ್ದು ಓದಬೇಕು ನೀವು. ವರ್ಣಾಶ್ರಮ ಚೆನ್ನಾಗಿತ್ತು, ಆಗಿನ ಜಾತಿ ಧರ್ಮ ಅಂತ ಬರೀತಾರೋ. ಈ ಜಾತಿ ಅಲ್ಲ, ವರ್ಣಾಶ್ರಮ ಧರ್ಮ ಬೇಕು ನಮಗೆ. ಈಗೊತ್ತು ಜಾತಿ ಕೆಡಿಸಿ ಹಾಕ್ಬಿಟ್ಟಿದ್ದೆ ನಾವು. ವರ್ಣ ಎಷ್ಟು ಚೆನ್ನಾಗಿತ್ತು. ಚಾತುರ್ವರ್ಣ ಮಯ ಸೃಷ್ಟಿಯ ಗುಣಧರ್ಮ ವಿಭಾಗಶಃ ಅಂತ ಹೇಳ್ಕೊಂಡು ಮಾತು ಬೇರೆ. ನಾಲ್ಕು ನಾನೇ ಮಾಡಿದೆ ಅಂತ ಭಗವಂತ ಹೇಳ್ತಾನೆ. ಅದ್ರ ಬಗ್ಗೆ ತುಂಬ ಕ್ರಿಟಿಸೈಸ್ ಮಾಡ್ತೀವಿ ನಾವು, ವಿಪರೀತ ಮಾತಾಡ್ತೀವಿ ಅದ್ರ ಬಗ್ಗೆ. ಗೊತ್ತಿದ್ದರು ಗೊತ್ತಿಲ್ಲದೆ ಹೋದರೂ ಅಡ್ಡಿ ಇಲ್ಲ. ಅದಕ್ಕೊಬ್ಬರು ದೊಡ್ಡವರು ಭಾಳ ಚೆಂದ ಹೇಳ್ತಾರೆ, ಆ ಮಾತು ಹೇಳಬೇಕು ನಾನು. ಒಂದು ಸಂಗತಿಯನ್ನು ಸರಿಯಾಗಿ ಗ್ರಹಿಸಲು ತುಂಬ ತಿಳಿವು ಬೇಕು, ಅಧ್ಯಯನ ಬೇಕು. ಟೀಕಿಸಲು ತಿಳಿವು ಬೇಕಿಲ್ಲ, ತಿಳಿಗೇಡಿತನವೇ ಸಾಕು. ಈ ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ವಿವೇಕಾನಂದರು ಸಾಕಷ್ಟು ಟೀಕೆ ಮಾಡಿದವರು ಉಂಟು. ವರ್ಣಾಶ್ರಮ ಧರ್ಮವನ್ನು ಸಪೋರ್ಟ್ ಮಾಡ್ತಾರೆ ಅವರು ಅಂತ. ಅಷ್ಟು ಮಾಡರ್ನ್ ಮನಸ್ಸಿಟ್ಕೊಂಡು, ಆಧುನಿಕ ಮನಸ್ಸಿಟ್ಕೊಂಡು ವೇದಾಂತದ ಸಾರವನ್ನು ಗ್ರಹಿಸಿದವರಾಗಿ ವರ್ಣಾಶ್ರಮ ಧರ್ಮ ಬೇಕು ಅಂತ ಹೇಳ್ತಾಯಿದ್ರು. ವರ್ಣ ಇದ್ದದ್ದು ಜಾತಿ ಆದದ್ದು ಇತ್ತೀಚೆಗೆ ನಮ್ಮಲ್ಲಿ ಕೆಟ್ಟು ಹೋಗಿದೆ. ನಾವು ಕುಲಗೆಡಿಸಿದ್ದೀವಿ ಅದನ್ನು. ಅದು ಯಾಕಾಯಿತು ಅಂತ ಒಂದು ವಿಶೇಷ ಕೊಡ್ತಾರೆ. ಒಬ್ಬ ರಾಜ ಇದ್ದ, ರಾಜ್ಯ ನಡೆಸ್ತಾ ಇದ್ದಾನೆ, ಸಮರ್ಥ ಆಗಿದ್ದ. ಅವನ ಮಗ ಒಬ್ಬ ದಡ್ಡಾದ, ಅಶಕ್ತ, ಶಕ್ತಿ ಇಲ್ಲ ಅವನಿಗೆ. ಆದರೆ ಅಪ್ಪನಿಗೆ ಆಸೆ, ನನ್ನ ಮಗ ನಾನು ರಾಜ್ಯಕ್ಕೆ ಬರಬೇಕು ಅಂತ. ಅವನೇನು ಮಾಡಿದ, ನನ್ನ ಮಗ ರಾಜನ ಮಗ ರಾಜ ಅಂದ. ಒಬ್ಬ ಬ್ರಾಹ್ಮಣ, ಅಪ್ಪ ಚೆನ್ನಾಗಿದ್ದ, ಶಾಸ್ತ್ರಾಧ್ಯಯನ ಮಾಡ್ಕೊಂಡಿದ್ದ, ಮಗನಿಗೇನು ವಿದ್ಯೆ ಹತ್ತಲಿಲ್ಲ. ಆದರೆ ಮಹಾರಾಜರು ನಮಸ್ಕಾರ ಮಾಡ್ತಾ ಇದ್ರಲ್ಲ ಇವನಿಗೆ, ಆ ಮರ್ಯಾದೆ ಸಿಗಬೇಕು ನನ್ನ ಮಗನಿಗೆ ಅಂಥೇಳಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆದ. ಹೀಗೆ ವಂಶ ಪರಂಪರೆ ಬಂದದ್ದು ಜಾತಿ, ಆದರೆ ಸ್ವಭಾವದಿಂದ ಬಂದದ್ದು ವರ್ಣಾಶ್ರಮ ಧರ್ಮ. ನಮ್ಮ ಇದರಲ್ಲಿ ಪುರುಷ ಸೂಕ್ತದಲ್ಲಿ ಬರುವಂಥ ಮಾತನ್ನು ಬಹಳ ಜನ ಟೀಕೆ ಮಾಡ್ತಾರೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯಕೃತಃ ಉರೂತದಸಿ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತಃ. ವಿರಾಟ್ ಪುರುಷನ ಬಾಯಿಯಿಂದ ಬ್ರಾಹ್ಮಣರು ಬಂದರು, ಭುಜಗಳಿಂದ ಕ್ಷತ್ರಿಯರು ಬಂದರು, ತೊಡೆಗಳಿಂದ ವೈಶ್ಯರು ಬಂದರು, ಶೂದ್ರರು ಯಾರು ಕಾಲಲ್ಲಿದ್ದಾರೆ ಎಂದು ಒಂದು ಅರ್ಥ ಬರೋ ಹಾಗೆ ಹೇಳ್ತಾರೆ. ಇದು ತುಂಬ ಚರ್ಚೆಗಾದಂಥ ಮಾತು, ಟೀಕೆ ಮಾಡಿದಂಥ ಮಾತು. ಆದರೆ ಇದನ್ನು ಅರ್ಥ ಸರಿಯಾಗಿ ಮಾಡಿಕೊಂಡಾಗ ಪ್ರಯೋಜನ ಆಗ್ತದೆ ಅನಿಸುತ್ತೆ. ನಾವು ಸ್ವಲ್ಪ 100 ವರ್ಷ ಹಿಂದೆ ಹೋಗಬೇಕು ಕಾಲಕ್ಕೆ, ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ. ಅದನ್ನು ವಿವೇಕಾನಂದರು ವರ್ಣನೆ ಮಾಡುವಂಥದ್ದು ನೋಡಬೇಕು, ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಅನ್ನುವಂಥದ್ದು. ಇದು ಈ ಪದ ಇದೆಯಲ್ಲ, ಶೂದ್ರ ಅನ್ನುವಂಥ ಪದ, ಇದನ್ನೊಂದು ಸಲ ನಾನು ಇಲ್ಲಿದ್ದ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸಲ ಮಾಡಿದ್ದೆ. ಕನಕದಾಸರು ಒಂದು ಪದ್ಯ ಬರೆದಿದ್ದಾರೆ, ಸಹಜವಿದು ಈ ನುಡಿಯು ಸಟೆಯ ಮಾತಲ್ಲ ಅಂತ ಒಂದು ಪದ್ಯದಲ್ಲಿ ಒಂದು ಸಾಲು ಬರೀತಾರೆ. ಶ್ರುತಿಶಾಸ್ತ್ರ ಪುರಾಣಗಳನ್ನು ಓದುವನೇ ಶೂದ್ರ ಅಂತ ಬರೀತಾರೆ. ಶ್ರುತಿಶಾಸ್ತ್ರ ಪುರಾಣಗಳನ್ನು ಓದುವನು ಶೂದ್ರ ಅಂತ. ಶೂದ್ರ ಮಾತ್ರ ಓದ್ತಾನೆ, ಏನು ಹಿಂಗಂದ್ರೆ ಅರ್ಥ? ಅದನ್ನು ವಿಶ್ಲೇಷಣೆ ಮಾಡಬೇಕು. ಆದರೆ ವಿವೇಕಾನಂದ ಎಷ್ಟು ಬೇರೆ ದೃಷ್ಟಿಯಿಂದ ನೋಡ್ಕೊಂಡು ಬರ್ತಾರೆ ಅಂದರೆ, ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ,
ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯಿನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪೆಯ ಮುನಿನಾಕೃತಂ ಅಂತ. 3 ಜನಕ್ಕೆ ವೇದದ ಅಧಿಕಾರ ಇಲ್ಲ. ಆಗಿನ ಕಾಲದ ವಿಚಾರ ಇದು. ಸ್ತ್ರೀಯರಿಗೆ, ಶೂದ್ರರಿಗೆ ಮತ್ತು ಜಾತಿಯಿಂದ ಬ್ರಾಹ್ಮಣರಾದವರಿಗೆ ವೇದಾಧಿಕಾರವಿಲ್ಲ ಅಂತ. ಅದಕ್ಕೆಂದೇ ಅಂಥವರಿಗಾಗಿ ವ್ಯಾಸ ಮಹರ್ಷಿಗಳು ಕರುಣೆಯಿಂದ ಮಹಾಭಾರತವನ್ನು ಕರುಣಿಸಿದರು ಅಂತ ಒಂದು ಮಾತು. ಇಲ್ಲೊಂದು ಹೊಸ ವಿಷಯ ಗೊತ್ತಾದಂಗೆ ಆಯ್ತು ನಮಗೆ. ಏನು ಅಂದರೆ 2 ಥರದ ಬ್ರಾಹ್ಮಣರಿದ್ದಾರೆ ಅಂತ. ಒಂದು ಹುಟ್ಟಿನಿಂದ ಬ್ರಾಹ್ಮಣರು, ಇನ್ನೊಬ್ಬರು ಸ್ವಭಾವದಿಂದ ಬ್ರಾಹ್ಮಣರಾದವರು. 2 ಬ್ರಾಹ್ಮಣರಿದ್ದಾರೆ. ಹುಟ್ಟಿನಿಂದ ಬಂದದ್ದು ಜಾತಿ ಅಂತ ಇಟ್ಕೊಂಡ್ರು ವರ್ಣ ಮನೋವೈಜ್ಞಾನಿಕವಾದಂಥದ್ದು. ಅಂದರೆ ಎಲ್ಲರೂ ಬ್ರಾಹ್ಮಣರಲ್ಲ, ಹುಟ್ಟಿನಿಂದ ಬಂದದ್ದಲ್ಲ. ಕೆಲವರು ಹುಟ್ಟಿನಿಂದ ಬ್ರಾಹ್ಮಣರಾಗಿರಲಿಕ್ಕಿಲ್ಲ, ಅದರ ಮನೋಧರ್ಮದಿಂದ ಬ್ರಾಹ್ಮಣರಾಗಿದ್ದಾರೆ. ಎಷ್ಟೋ ಜನ ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದಾರೆ, ಅದರ ನಡವಳಿಕೆಯಿಂದ ಬ್ರಾಹ್ಮಣರಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಅನ್ನುವಂಥದ್ದು ಅದು ಮನೋಧರ್ಮವೇ ಹೊರತಾಗಿ ಹುಟ್ಟಿನಿಂದ ಬಂದದ್ದಲ್ಲ ಈ ವರ್ಣಾಶ್ರಮದಲ್ಲಿ. ಇನ್ನೊಂದು ಬಹಳ ಮುಖ್ಯವಾಗಿ ಬರುವಂಥ ಮಾತು, ಶೂದ್ರದ ಅರ್ಥ ಏನು ಅಂತ ಬಹಳ ಆಳಕ್ಕೆ ಹೋಗಿ ವಿವೇಕಾನಂದರು ವಿಚಾರ ಮಾಡ್ತಾರೆ. ಆ ಶೂದ್ರ ಪದ ಬಂದಿರೋದೇ ಶುಚ ದ್ರವತಿ ಇತಿ ಶೂದ್ರ. ಇನ್ನೊಬ್ಬರ ದುಃಖಕ್ಕೆ ಕರಗಿ ಅವರು ಶುಶ್ರೂಷೆ ಮಾಡುವಂಥವನು ಶೂದ್ರ. ಯಾರು ಮತ್ತೊಬ್ಬರ ದುಃಖಕ್ಕೆ ಕರಗಿ ಸಹಾಯಕ್ಕೆ ಹೋಗ್ತಾನೋ ಅವನು ಶೂದ್ರ. ಇದು ಶೂದ್ರ ಧರ್ಮ ಅಲ್ಲ, ಮನುಷ್ಯ ಧರ್ಮ ಇದು. ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾದದ್ದು ಮತ್ತೊಬ್ಬರ ನೋವಿಗೆ ಸ್ಪಂದಿಸಿ ಅವರ ಸಹಾಯಕ್ಕೆ ಹೋಗಬೇಕಾದದ್ದು ಆ ಧರ್ಮ. ಮತ್ತೊಬ್ಬರ ಹೃದಯಕ್ಕೆ ಕರಗುವಂಥದ್ದು, ನೋವಿಗೆ ಕರಗುವಂಥದ್ದು ಶೂದ್ರ ಧರ್ಮ. ಹಾಗಾದರೆ ಈ ಸೇವಾ ಧರ್ಮ ಎಲ್ಲ ವರ್ಣಕ್ಕೂ ಸಮಾನ ಅಲ್ವಾ? ಅದಕ್ಕೆ ಆ ದೃಷ್ಟಿಯಿಂದ ನೀವು ಪುರುಷ ಸೂಕ್ತದ ಮಾತನ್ನು ನೋಡಬೇಕು. ಈ ವಿರಾಟ್ ಪುರುಷ ಇದ್ದಾನಲ್ಲ, ಇಡೀ ದೇಹ ಕಾಲಿನ ಮೇಲೆ ನಿಂತ್ಕೊಂಡದ್ದು. ಇಡೀ ದೇಹ ನಿಂತ್ಕೊಳ್ಳೋದೇ ಕಾಲ ಮೇಲೆ. ಅದಕ್ಕೆ ದೊಡ್ಡವ್ರ ಕಂಡ್ರೆ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ, ತಲೆ ಮುಟ್ಟಿ ನಮಸ್ಕಾರ ಮಾಡಲ್ಲ. ಇಡೀ ದೇಹದಲ್ಲಿ ಇರುವಂಥ ಚೈತನ್ಯವನ್ನು ಹೊರೋದು ಕಾಲು. ಅದು ಬೇಸ್, ಮೂಲ. ಅದು ಇಡೀ ಮಾನವ ಧರ್ಮಕ್ಕೆ ಮೂಲವಾದದ್ದು. ಅದು ಮತ್ತೊಬ್ಬರ ನೋವಿಗೆ ಕರಗುವಂಥದ್ದು, ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು, ಅವರ ಸಹಾಯಕ್ಕೆ ನುಗ್ಗುವಂಥದ್ದು. ಅದು ಮನುಷ್ಯ ಧರ್ಮ. ಆ ಮನುಷ್ಯ ಧರ್ಮದ ಮೇಲೆ ನಿಂತಿದೆ ಎಲ್ಲವೂ ಅಂತ. ಆ ಶೂದ್ರ ಧರ್ಮ ಅನ್ನೋದು ಎಲ್ರಿಗೂ ಇರಬೇಕಾದದ್ದು. ಆ ಬಾಯಿಯಾಗಲಿ, ಭುಜ ಆಗಲಿ, ತೊಡೆಗಳಾಗಲಿ ನಿಂತದ್ದು ಎದರ ಮೇಲೆ? ಆ ಧರ್ಮದ ಮೇಲೆ. ಆದ್ದರಿಂದ ಪ್ರತಿಯೊಬ್ಬರ ನೋವಿಗೆ ಕರಗುವಂಥದ್ದು ಅದು ಆದಂಥದ್ದು. ಇನ್ನೊಂದು ಮಾತು ಬರ್ತದೆ ನಮ್ಮ ಉಪನಿಷತ್ತಲ್ಲಿ, ಛಾಂದೋಗ್ಯ ಉಪನಿಷತ್ತಲ್ಲೇ ಬರುವಂಥದ್ದೊಂದು ಮಾತು, ಕತೆ ಬರ್ತದೆ. ಜಾನುಶ್ರುತಿ ಅಂತ ಒಬ್ಬ ರಾಜ, ಆತ ಜ್ಞಾನ ಪಡ್ಕೋಬೇಕು ಅಂತ ಆಸೆ ಬಂತು. ಯಾರೋ ಒಂದು ಗುರುಗಳ ಕಡೆ ಹೋದ, ಗುರುಗಳೇ ಜ್ಞಾನ ಪಡ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ, ನನಗೆ ಮಾರ್ಗದರ್ಶನ ಮಾಡಿ ಅಂತ. ಅವರಂದ್ರು, ಇಲ್ಲಿ ಯಾಕೆ ಬಂದ್ಯಪ್ಪ? ನಾವು ನಿಮ್ಮೂರಲ್ಲಿ ಇದ್ದಾನಲ್ಲೋ ಮಹಾಜ್ಞಾನಿ, ಅವನ ಕಡೆನೇ ಪಡ್ಕೋ ಅಂದರು. ಯಾರು ನಮ್ಮೂರಲ್ಲಿ ಅಂತ ಜ್ಞಾನಿ? ರೈಕ್ವಾ ಅಂತಿದ್ದಾನೆ, ಅವನ ಕಡೆ ಹೋಗು. ಭಾಳ ಸುಂದರವಾದ ಕಥೆ ಇದು. ರೈಕ್ವನ ಕಡೆ ಹೋಗು ಅಂತ ಅವನು ಹುಡ್ಕೊಂಡು ಹೋಗ್ತಾನೆ ರಾಜ. ಹೇಗೆ ಹೋಗ್ತಾನೆ ಅಂತ ಭಾಳ ಚಂದ ಹೇಳ್ತಾರೆ. ಬಂಗಾರದ ಕುದುರೆ ಬಂಡಿ ಮಾಡ್ಕೊಂಡಂತ. ಕುದುರೆ ನಿಜವಾದದ್ದು, ಉಳಿದೆಲ್ಲ ಬಂಗಾರ. ಬಂಗಾರ ಗುಡ್ಡೆ ಹಾಕ್ಕೊಂಡು ಅದ್ರಲ್ಲಿ ಹೋದಂತೆ. ಗುರುಗಳಿಗೆ ಕೊಡಬೇಕಲ್ಲ ಕಾಣಿಕೆ. ಹೋಗಿ ನೋಡ್ತಾನೆ, ರಸ್ತೆ ಪಕ್ಕದಲ್ಲಿ ಮಲ್ಕೊಂಡಿದ್ದಾನು. ಬಟ್ಟೆ ಎಲ್ಲ ಹರಿದು ಹೋಗಿದೆ, ಜಡೆ ಹೊಟ್ಟು ಹೋಗಿದೆ, ಕೊಳಕತನ ನೋಡೋಕ್ಕಾಗಲ್ಲ, ಅಷ್ಟು ಕೊಳಕಿದ್ದಾನೆ ಮನುಷ್ಯ. ಇವನೇ ರೈಕ್ವಾ ಅಂತ ಹೇಳಿದರು. ಅವ್ರು ಏನು ಗುರುಗಳು ತಪ್ಪು ಹೇಳಿದ್ರು? ಹಾಗಾದರೆ ಇವನು ರೈಕ್ವಾ ಇರಬೇಕಲ್ಲ ಅಂತ ಹೇಳಿ ಅವನು ಹೇಳ್ತಾನೆ, ಶಿಷ್ಯರಿಗೆ ಹೋಗಿ ತಮ್ಮ ಅಸಿಸ್ಟೆಂಟ್ಸ್ಗೆ ಹೇಳ್ತಾನೆ, ಎಬ್ಬಿಸು ಅವ್ರನ್ನ, ಹೋಗಿ ಮಾತಾಡ್ಬೇಕು ನಾನು ಅಂತ. ಆ ಗುರುಗಳನ್ನ ಎಬ್ಬಿಸ್ತಾರೆ, ಹೋಗಿ ಮಹಾರಾಜರು ಬಂದಿದ್ದಾರೆ, ಜಾನುಶ್ರುತಿ ಮಹಾರಾಜರು ಬಂದಿದ್ದಾರೆ ಅಂತ. ಅವನು ಹೇಳುವಂಥ ಮಾತು ಹೇಗಿದೆ ನೋಡಿ, ರೈಕ್ವಾ ರಾಜನ ಕರೆಯುವಂಥದ್ದು ಹಾರೇತ್ವ ಶೂದ್ರತ ವೈವಹ ಅಂತ. ಏ ಶೂದ್ರ ಬಾ ಇಲ್ಲಿ ಅಂತ ಕರೀತಾನೆ. ರಾಜನಿಗೆ ಗಾಬರಿ, ನಾನು ಕ್ಷತ್ರಿಯನಾದವನು, ನನಗೆ ಶೂದ್ರ ಅಂತ ಯಾಕೆ ಕರೀತಾನೆ? ಎಷ್ಟು ಚಿಂತನೆ ಬಂದಿದೆ ಆ ಕಾಲಕ್ಕೆ, ಯಾಕೆ ಕರೀತಾನೆ ಶೂದ್ರ ಅಂತಂದಾಗ ಹೇಳ್ತಾನವನು, ಈ ಕುದುರೆ ಗಾಡಿ ಚಿನ್ನ ನೀನೇ ಇಟ್ಕೋ, ನನಗೇನು ಬೇಕಾಗಿಲ್ಲ, ನನಗೆ ಅಪೇಕ್ಷೆನೇ ಇಲ್ಲ, ಅವಶ್ಯಕತೆನೇ ಇಲ್ಲ, ಹೋಗು ಅಂತ ಕಳಿಸ್ತಾನೆ. ಇವನು ಯಾಕೆ ಕರೆದ ಅಂತ ಜಾನುಶ್ರುತಿ ಹೇಳ್ತಾನೆ, ನಾನು ಕ್ಷತ್ರಿಯ ಅಲ್ವಾ, ನಾನು ಯಾಕೆ ಹಂಗೆ ಕರೆದ್ರಿ ಅಂತ. ಅವಾಗ ಒಂದು ಅರ್ಥ ಹೇಳ್ತಾನೆ ಛಾಂದೋಗ್ಯದಲ್ಲಿ, ಅದ್ಭುತ ಮಾತದು. ಯಾವ ಮನುಷ್ಯ ಜ್ಞಾನ ಪಿಪಾಸುವಾಗಿ ಬಂದಿದ್ದಾನೋ ಅವನು ಶೂದ್ರ. ಯಾವಾಗಲೂ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೋಗ್ತಾನೋ ನೋಡಿ, ಒಬ್ಬರ ದುಃಖಕ್ಕೆ ಕರಗುವಂಥವನು ಶೂದ್ರ. ಮತ್ತೊಬ್ಬರಿಗೆ ಜ್ಞಾನ ಪಡ್ಕೊಳ್ಬೇಕು ಅಂತ ಜ್ಞಾನ ಪಿಪಾಸುವಾಗಿ ಹೋಗಿ ಜ್ಞಾನಕ್ಕೋಸ್ಕರ ತಹತಯಿಸುವಂಥವನು ಶೂದ್ರ. ನೀನು ಜ್ಞಾನ ಬೇಕು ಅಂತ ಬಂದಿದ್ದೀಯಲ್ಲ, ಇದು ಶೂದ್ರತ್ವದ ಲಕ್ಷಣ, ಬಾ ಕೂತ್ಕೋ ಅಂತ ಹೇಳ್ತಾನೆ. ಇವೆರಡು ಮನುಷ್ಯ ಧರ್ಮಕ್ಕೆ ಅತ್ಯಂತ ಅಗತ್ಯವಾದದ್ದಲ್ವೇ? ಮತ್ತೊಬ್ಬರ ನೋವಿಗೆ ಸ್ಪಂದಿಸುವಂಥದ್ದು, ಎಲ್ಲಿ ಸಿಗುತ್ತೋ ಆ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು, ಎರಡೂ ಆ ಶೂದ್ರತ್ವದ ಕಲ್ಪನೆ. ಅದನ್ನು ವಿವೇಕಾನಂದ ಹೇಳ್ತಾರೆ, ಬಿಡುವಂಗಿಲ್ಲ. ಇಡೀ ವಿರಾಟ್ ಪುರುಷನ ಆಕಾರ
ನಿಂತದ್ದೇ ವಿಗ್ರಹ, ನಿಂತದ್ದೇ ಆ ಪಾಸ್ಥಳದ ಮೇಲೆ ಜ್ಞಾನ ಪಡ್ಕೊಳ್ಳುವಂಥದ್ದು, ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು, ಅದು ಮೂಲವಾದಂಥದ್ದು. ಇದು ವೈದಿಕ ಅರ್ಥ. ಅದಕ್ಕೆ ಹೇಳ್ತಾರೆ ವೇದಶಾಸ್ತ್ರ ಪುರಾಣಗಳನ್ನು ಓದುವನು ಶೂದ್ರ ಅಂತ ಹೇಳಿದ್ದು. ಶೂದ್ರನಾದವನು ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥವನು, ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥವನು, ಅವನು ಮಾತ್ರ ವೇದಶಾಸ್ತ್ರವನ್ನು ಓದಬಲ್ಲವನು ಅಂತ. ಇನ್ನೊಂದು ಮಾತನ್ನು ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ. ನಾವು ವರ್ಣಾಶ್ರಮದ ಬಗ್ಗೆ ಹೇಳ್ತಾ ಈ 4 ವರ್ಣಗಳು ಬೇಕು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅವರವರ ಮನೋಧರ್ಮಕ್ಕೆ ಅನುಗುಣವಾಗಿ. ಇನ್ನೊಂದು ಮಾತನ್ನು ಎಲ್ರಿಗೂ ಒಪ್ಪು ಹಾಗೆ ಮಾಡರ್ನ್ ಫಿಲಾಸಫಿಯಲ್ಲಿ ಹೇಳುವಂಥದ್ದು ಎಲ್ಲರೂ ತಿಳಿಯುವ ಹಾಗೆ, ಪ್ರತಿಯೊಬ್ಬ ಮನುಷ್ಯ ಒಂದೇ ದಿನದಲ್ಲಿ 4 ವರ್ಣದಲ್ಲಿ ಬದುಕಿರ್ತಾನೆ. ಪ್ರತಿಯೊಬ್ಬ ಮನುಷ್ಯ ಒಂದೇ ದಿನ 4 ವರ್ಣಗಳಲ್ಲಿ ಬದುಕ್ತಾನೆ. ಹೇಗೆ? ಬೆಳಗ್ಗೆ ಎದ್ದು ಯಾವುದೋ ದೇವರ ಪೂಜೆ ಮಾಡ್ತೀರಿ, ಯಾವುದೋ ಕ್ಷಣ ಒಳ್ಳೇದು ಅನ್ನಿಸ್ದಾಗ ಪೂಜೆ ಮಾಡ್ತೀರಿ. ಪೂಜೆ ಮಾಡಿ ಜಗತ್ತಿಗೆಲ್ಲ ಒಳ್ಳೇದಾಗಲಪ್ಪ ಭಗವಂತ ಅಂತ ಕೇಳ್ಕೊಳ್ಳುವಾಗ ನೀವು ಬ್ರಾಹ್ಮಣರಾಗಿದ್ದೀರಿ. ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುವಾಗ ನೀವು ಬ್ರಾಹ್ಮಣರಾಗಿದ್ದೀರಿ. ನಿಮ್ಮ ಸ್ನೇಹಿತರಿಗೋ ನಿಮ್ಗೆ ಅನ್ಯಾಯ ಆದ ಹೋಗಿ ಜಗಳಾಡ್ತೀರಿ ಹೋಗಿ, ಆಗ ನೀವು ಕ್ಷತ್ರಿಯರಾಗಿದ್ದೀರಿ. ತರಕಾರಿ ತೊಗೊಳಕ್ಕೆ ಹೋದಾಗ ಯಾಕಪ್ಪ 20 ರೂಪಾಯಿ ಕೆ ಜಿ, 10 ರೂಪಾಯಿ ಕೊಡಲ್ವಾ ಒಂದು ಬಾರ್ಗೇನ್ ಮಾಡ್ತೀರಲ್ಲ, ನೀವು ವೈಶ್ಯರಾಗಿದ್ದೀರಿ. ಎಲ್ಲೋ ಹೋಗಿ ನೌಕರಿ ಮಾಡಿ ಸೈನ್ ಮಾಡ್ತೀರ, ಅಟೆಂಡೆನ್ಸ್ ಸೈನ್ ಹಾಕಿ ನೌಕರಿ ಮಾಡ್ತೀರಲ್ಲ, ಶೂದ್ರರಾಗಿದ್ದೀರಿ. ಒಂದೇ ದಿನದಲ್ಲಿ ನಾವು 4 ವರ್ಣಗಳಲ್ಲೂ ಇರ್ತೇವೆ. ನಿಮ್ಮ ಮನೋಧರ್ಮಕ್ಕೆ ತಕ್ಕ ಹಾಗೆ ಇರಬೇಕು. ಆದ್ದರಿಂದ ಅದು ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಆಗ ಅಂದ ಅವರವರ ಮನೋಭಾವಕ್ಕೆ ತಕ್ಕಂಗೆ ಕೆಲಸ ಮಾಡ್ತಿದ್ರು. ಈ ಕಲ್ಪನೆ ಮಾಡ್ಕೊಳ್ಳಿ, ಹರ್ಷಾನಂದಜಿ ಮಹಾರಾಜ್ ಬಹಳ ಚೆನ್ನಾಗಿ ಹೇಳಿದರು. ಯಾರೊಬ್ಬರು ಕೇಳಿದ್ರು ಅವರಿಗೆ, ಸಮಾಜದಲ್ಲಿ ಸಮಾನತೆ ಯಾವತ್ತು ಬರುತ್ತೆ ಸ್ವಾಮೀಜಿ ಅಂತ ಹೇಳಿದರು. ಬಂದೇ ಬರುತ್ತೆ ಅಂದರು. ಬಂದೇ ಬರುತ್ತೆ. ಯಾವತ್ತು ನನ್ನ ಕೈ ಬೆರಳುಗಳು ಒಂದೇ ಉದ್ದ ಆಗ್ತದೋ ಅಂದಾಗ್ಬಿಡುತ್ತೆ. ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವುಗಳ ವ್ಯವಸ್ಥೆನೇ ಹಾಗೆ. ಎಲ್ಲ ಬೆರಳುಗಳು ಒಂದೇ ಉದ್ದ ಇದ್ದರೆ ಯಾವ ಕೆಲಸನೂ ಆಗಲ್ಲ ಬೆರಳಿಂದ. ಅದು ವ್ಯವಸ್ಥೆ ಹಾಗಿರೋದು ಹೇಗೆಂದರೆ, ಹೀಗೆ ಬೇರೆ ಬೇರೆ ಇದ್ದಾಗಲೇ ಒಂದು ಹಿಡಿತ ಬರ್ತದೆ ಅಂತ. ಸಮಾಜದಲ್ಲಿ 4 ಥರದ ಜನ ಬೇಕು. ಅವರವರ ಮನೋಧರ್ಮಕ್ಕೆ ತಕ್ಕ ಹಾಗೆ, ಮನಸ್ಸಿನ ತಯಾರಿ ತಕ್ಕ ಹಾಗೆ, ಅವ್ರು ಪಡ್ಕೊಂಡಂಥ ಜ್ಞಾನದ ಹಾಗೆ 4 ವ್ಯವಸ್ಥೆಗಳು ಇರಬೇಕಾದದ್ದು ವರ್ಣಾಶ್ರಮ ಧರ್ಮದಲ್ಲಿ ಅಂತ ಹೇಳ್ತಾರೆ. ಇದು ಒಂದು ಭಾಗ ಆಯಿತು. ಎರಡನ್ನು ನೋಡುವಂಥದ್ದು ಒಂದು ದೃಷ್ಟಿಯಾಯಿತು. ಇನ್ನು ಎರಡನೇ ಭಾಗನ ಆರಿಸ್ಕೊಂಡದ್ದು ಭಾಳ ಮುಖ್ಯವಾಗಿ ನನಗನ್ನಿಸೋದು ಅಪರೂಪದ ಸನ್ಯಾಸ ಪರಂಪರೆಯ ಸ್ಥಾಪನೆ ಅಂತ. ಅಪರೂಪದ ಸನ್ಯಾಸ. ನಮ್ಮ ಭಾರತಕ್ಕೆ ಸನ್ಯಾಸ ಏನು ಹೊಸದಲ್ಲ. ನಮ್ಮಲ್ಲೊಂದು ಶ್ಲೋಕನೇ ಇದೆ, ಹೇಗೆ ಬೆಳೀತದೆ ಜೀವನ ಅಂತ. ಶೈಶವೇ ಧ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೇಷಣಾಂ ವಾರ್ಧಕೆ ಮುನಿವೃತ್ತೇನಾಂ ಯೋಗೇನಾಂತೆ ತನುತ್ಯಜಾಂ ಅಂತ ಬದುಕೋದು ಹೇಗೆ? ಶೈಶವೇ ಧ್ಯಸ್ತ ವಿದ್ಯಾನಾಂ, ಹುಡುಗರಾಗಿದ್ದಾಗ ಜ್ಞಾನ ಪಡ್ಕೊಳ್ಬೇಕು, ಶಾಲೆಗೆ ಹೋಗಬೇಕು, ಕಲಿಬೇಕು, ಇದಾಗತ್ತೆ. ಯೌವನೇ ವಿಶೇಷಣಾಂ, ಯೌವನದಲ್ಲಿ ವಿಷಯಗಳ ಬಗ್ಗೆ ಸಾಕಷ್ಟು ಆಕರ್ಷಣೆಗಳು ಬರ್ತದೆ. ಆಮೇಲೆ ಮುಂದೆ ವಾರ್ಧಕೆ ಮುನಿವೃತ್ತೇನ, ವಯಸ್ಸಾದ ಹಾಗೆ ಮುನಿಗಳ ಹಾಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು. ಯೋಗೇನಾಂತೆ ತನುತ್ಯಜಾಂ, ಯೋಗಿಗಳ ಹಾಗೆ ಎಲ್ಲವನ್ನು ಬಿಟ್ಟು ನಿರ್ಲಿಪ್ತರಾಗಿ ದೇಹವನ್ನು ಬಿಡಬೇಕು ಅಂತ ಹಿಂಗಿರುವಂಥದ್ದು. ನಮ್ಮಲ್ಲಿ ನಾವು ಸನ್ಯಾಸಿಗಳನ್ನು ತುಂಬ ಜನ ನೋಡಿದ್ದೇವೆ. ಕೆಲವೊಂದು ಸಲ ಹೆದರಿಕೆ ಆಗುವಷ್ಟರ ಮಟ್ಟಿಗೆ ಮಡಿಗಿಡಿ ಇರ್ತದೆ. ಅದನ್ನೆಲ್ಲ ವಿವೇಕಾನಂದರು ಕಂಡವರೆಲ್ಲನೂ. ಅದು ಇವ್ರು ಮಾಡಿದಂಥ ಸ್ಥಾಪನೆ ಹೇಗಿತ್ತು ಅಂತ. ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಹೇಗೆ ಅಂದರೆ, ಜೀವನದ ರಭಸದ ಜೀವನವನ್ನು ಬಿಟ್ಟು ವಿಮುಖರಾಗಿ ಬೇಡ ಇದು ಸಾಕಿನ್ನ ಅಂತ ಹೇಳಿ ಕಾಡಿಗೆ ಹೋಗಿ ಅಲ್ಲೇ ಇದ್ದುಕೊಂಡು ಭಗವಂತನ ಧ್ಯಾನ ಮಾಡ್ತಾ ಇದ್ದು ಬಿಡೋದು. ಜಗತ್ತಿಗೆ ಅಂಟುಕೊಳ್ಳಾರದೇ ಇರುವಂಥದ್ದು, ಜಗತ್ತನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ವ್ಯವಸ್ಥೆ ಸನ್ಯಾಸ ಅಂತ. ಆಕಾರ ಹೇಗಿರ್ತಿತ್ತು ಸನ್ಯಾಸಿಗಳು? ಈಗೂ ಭಾಳ ಕಡೆ ಹಾಗೆ ಭಾಳ ಬದಲಾಯಿಸಿಲ್ಲ. ಅದು ಸನ್ಯಾಸಿಗಳು ಹೊಲಿದ ಬಟ್ಟೆ ಹಾಕ್ಕೋಬಾರದು ಅಂತ ಒಂದಿರ್ತದೆ, ಏಕವಸ್ತ್ರ ಅಂತ. ಅದು ಜೋಡಿಸಿ ಹೊಲಿದಿರಬಾರ್ದು. ಹಾಗೆ ಕಾವಿ ಶಾಟಿ ಹೊತ್ಕೊಳ್ಳೋದು ಹಾಗಿರ್ತದೆ. ಆ ಪದ್ಧತಿ ಇದ್ದದ್ದು. ಕೈಯಲ್ಲಿ ಒಂದು ದಂಡ ಇರಬೇಕು, ಶಿಷ್ಯರಿರಬೇಕು. ತಾವು ನೋಡಿರಬೇಕು, ಕೆಲವೊಂದು ಸಲ ಭಾರಿ ಅನಾಹುತ ಇರ್ತದೆ. ಅದು ಶಿಷ್ಯರದ್ದು ಗದ್ದಲ ಭಾಳ. ಅವರು ಬರೋಕ್ಕೆ ಮೊದಲು ಹಾಕಿ ಮಣೆ ಹಾಕಿ ಕೃಷ್ಣಾರ್ಜನ ಹಾಕಿ ಎಲ್ಲ ಮಾಡೋದು ಅಂತ ವ್ಯವಸ್ಥೆ ಇರೋದು. ಅದು ಸನ್ಯಾಸಿಗಳ ಸ್ಥಳ ಆಗಿತ್ತು. ಇವ್ರು ಹೇಗಾದರು ಅಂತ, ಇವ್ರು ಹೇಗಿದ್ದರು ಅನ್ನೋದು ಕಲ್ಪನೆ ಕೊಡ್ತೀನಿ. ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಬಂದದ್ದು ಅಕ್ಟೋಬರ್ 15, 1892 ಇಸ್ವಿ. ಮೊಟ್ಟ ಮೊದಲು ಕರ್ನಾಟಕಕ್ಕೆ ಬಂದದ್ದು. ಕೊಲ್ಹಾಪುರದಿಂದ ಯಾರೋ ಒಂದು ರೆಕಮೆಂಡೇಷನ್ ಲೆಟರ್ ಕೊಟ್ಟರು. ಅದನ್ನು ತೊಗೊಂಡು ಬೆಳಗಾಮಲ್ಲಿ GS ಭಾಟೆ ಅಂತ ಒಬ್ಬರು ವಕೀಲರ ಮನೆಗೆ ಬಂದರು. ಅವ್ರು ಬಂದಾಗ ಹೇಗೆ ಕಾಣಿಸ್ತು ಅನ್ನೋದನ್ನು ಭಾಟೆಯವರೇ ಬರೆದಿದ್ದಾರೆ. ಪ್ರಬುದ್ಧ ಭಾರತದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಮೊದಲೇ ಸಲ ನಾವು ವಿವೇಕಾನಂದರು ನೋಡಿದಾಗ ಅವ್ರ ಮನೆಗೆ ಬಂದಾಗ ಹೇಗೆ ಕಾಣಿಸ್ತಿದ್ರು ಅಂತ ಬರೀತಾರೆ. ದೊಡ್ಡ ಆಕೃತಿ, ದೊಡ್ಡ ದೇಹ, ದೊಡ್ಡ ದೊಡ್ಡ ಕಣ್ಣುಗಳು, ತಲೆಗೊಂದು ರುಮಾಲ್ ಸುತ್ತಿದ್ದಾರೆ, ಕಾವಿ ಬಟ್ಟೆ ಇದೆ. ಭಾಟೆಯವರಿಗೆ ಕಿರಿಕಿರಿ ಆದದ್ದೇನು ಅಂದರೆ, ಕಾವಿ ಬಣ್ಣದ ಬನಿಯನ್ ಹಾಕ್ಕೊಂಡಿದ್ದಾರೆ.
ಯಾಕೆ ಹೇಳ್ತೀನಿ ಅಂದರೆ ಈಗೆಲ್ಲ ತಮಾಷೆ ಭಾಳ ದೊಡ್ಡದು ಅನಿಸಲ್ಲ. ಆಗ ಬನಿಯನ್ ಹಾಕ್ಕೊಳ್ಳೋದು ಇರಲಿಲ್ಲ. 100 ವರ್ಷದಿಂದ ಕಲ್ಪನೆ ಮಾಡ್ಕೊಳ್ಳಿ. ಈಗಲೇ ಹಿಂಗಿರಬೇಕಾದ್ರೆ ಆಗ 100 ವರ್ಷದಿಂದ ಹೆಂಗಿತ್ತು, ಹೊಲಿಗೆ ಹಾಕಲಾರದಂಥ ಬಟ್ಟೆ ಹೊತ್ಕೋಬೇಕು. ಆದರೆ ಬನಿಯನ್ ಹೊಲ್ದದ್ದಲ್ವ ಅದು, ಹಾಕ್ಕೊಂಡಿದ್ದಾರೆ. ಕಾಲಲ್ಲಿ ಕೊಲ್ಹಾಪುರಿ ಚಪ್ಪಲಿ, ಕೈಯಲ್ಲಿ ಒಂದು ಕೋಲು, ಮಂತ್ರದ ದಂಡ ಅಲ್ಲ, ಬರೀ ಕೋಲು ಹಿಡ್ಕೊಂಡಿದ್ದಾರೆ. ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇವ್ರ ಹತ್ರ. ಇವರಂದ್ರು ಇದೆಂಥ ಸನ್ಯಾಸಿ, ನೋಡಿದರೆ ಭಾರಿ ಆಳು, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಬನಿಯನ್ ಹಾಕ್ಕೊಂಡಿದ್ದ. ಬನಿಯನ್ ಇಷ್ಟ ಆಗಲಿಲ್ಲ ಭಾಟಿಯವರಿಗೆ. ಅವರು ಅತ್ಯಂತ ಸಂಪ್ರದಾಯದಿಂದ ಬಂದವರು, ಇದೇನಪ್ಪ ಸನ್ಯಾಸಿ ಬನಿಯನ್ ಹಾಕ್ಕೊಂಬರ್ತಾರೆ ಅಂತ ಬಂದರು. ಆ ರೆಫರೆನ್ಸ್ ನೋಡಿಕೊಂಡ್ರು, ಎಲ್ಲ ಕೂತ್ಕೊಂಡ್ರು. ಮೊದಲೇ ಸಂಶಯ ಆಯಿತು, ಊಟಕ್ಕೆ ಕೇಳಿ ಅಂದರು. ಅವ್ರ ಜೊತೆಗೆ ಊಟಕ್ಕೆ ಕೂತ್ಕೊಂಡ್ರು. ಸಾಮಾನ್ಯ ಸನ್ಯಾಸಿಗಳು ಬೇರೆ ಕಡೆ ಕೂಡಿಸ್ಬೇಕು, ಇವ್ರು ಅಲ್ಲೇ ಕೂತ್ಕೋತೀನಿ ನಿಮ್ಮ ಪಕ್ಕದಲ್ಲಿ ಅಂದರು. ಏನೋ ಉತ್ತರ ಭಾರತ ಸನ್ಯಾಸಿಗಳು ಹಂಗೆ ಇರ್ತಾರೇನೋ ಅಂಥೇಳಿ ಹಾಕಿದರು. ಊಟ ಆಯಿತು. ಊಟ ಆದಮೇಲೆ ಒಂದು ತಮಾಷೆ ಆಯಿತು. ಊಟ ಆಗಿ ಕೈ ತೊಳ್ಕೊಂಡು ಬಂದಮೇಲೆ ವಿವೇಕಾನಂದಕ್ಕೆ ಅಂತೆ ಎಲೆ ಅಡಿಕೆ ಉಂಟೋ ಅಂತ ಕೇಳಿದ್ರು. ಎದೆ ಹೊಡೆದೇ ಹೋಯ್ತು ಭಾಟೆಗೆ. ಇದೆಂಥ ಸನ್ಯಾಸರಿ, ನಮ್ಮ ಎಲೆ ಅಡಿಕೆ ತಿನ್ನೋದು ಉಂಟಾ ಸನ್ಯಾಸಿಗಳು? ಎಲೆ ಅಡಿಕೆ ಕೇಳಿದರು. ಅವ್ರಿಗೆ ಇನ್ನೂ ಗಾಬರಿ ಆಯಿತು. ಎಲೆ ಅಡಿಕೆ ಕೊಟ್ಟರು. ಕೊಟ್ಟ ಮೇಲೆ ಏನಾದರೂ ಬರುತ್ತೋ ಜ್ಞಾನ, ಬರೀ ಹಿಂಗೆ ಅವತಾರ ಹೀಗೇನೋ ಸ್ವಲ್ಪ ಓದುಗಿದು ಶಾಸ್ತ್ರ ಅಧ್ಯಯನ ಇದೆಯೋ ಅಂತ ವಿಚಾರ ಮಾಡ್ಕೊಂಡು ಕೂತಿದ್ದಾರೆ. ಸಾಯಂಕಾಲ ಕೂತ್ಕೊಂಡು ಅಷ್ಟಾಧ್ಯಾಯಿ ಓದ್ತಾ ಇದ್ರಂತೆ ಭಾಟೆಯವರು. ತಮ್ಮ ಜೋರಾಗಿ ಓದ್ಕೋತಾ ಇದ್ದಾರೆ. ಅಷ್ಟಾಧ್ಯಾಯಿನ ಓದ್ಕೋತಿರ್ಬೇಕಾದ್ರೆ ವಿವೇಕಾನಂದರು ಅಲ್ಲಿ ಕೂತವರು ಟಕ್ ಅಂತ ಹೇಳಿ, ಭಾಟೆಯವರೇ ನೀವು ತಪ್ಪು ಅಂತ ಇದ್ದೀರಿ, ಆಗ ಅನ್ಬಾರ್ದು ಅಂತ ಹೇಳಿ ಅಲ್ಲಿದ್ದಂಥ ತಪ್ಪನ್ನು ಸರಿ ಮಾಡಿ ಇಡೀ ಅಷ್ಟಾಧ್ಯಾಯಿನ ಬಾಯಿಂದ ಹೇಳಿದ್ರಂತೆ. ಆಗ ಅನ್ನಿಸ್ತು ಪರವಾಗಿಲ್ಲ, ಮನುಷ್ಯ ಓದ್ಕೊಂಡು ಇದ್ದಾನೆ. ಅಂದರೆ ಬರೀ ಆಕಾರ ಅಷ್ಟೇ ಅಲ್ಲ, ಒಳಗೂ ಇದೆ. ನಮ್ಮ DVG ಭಾಷೆಯಲ್ಲಿ ಹೇಳೋದಾದರೆ ಹೊರಗಡೆ ತೋರಣ ಇದೆ, ಒಳಗಡೆ ಹೂರಣ ಇದೆ, ಎರಡೂ ಇದೆ. ಓದ್ಕೊಂಡಿದ್ದಾರೆ ಅಂತಾಯಿತು. ಮರುದಿನ ಮಾತಾಡ್ತಾ ಕೂತ್ಕೊಂಡು ಇನ್ನೂ ಕೆಲವು ಗಾಬರಿ ಆಗುವಂಥ ವಿಷಯ ಗೊತ್ತಾಯಿತು ಭಾಟಿಯವರಿಗೆ. ಇವ್ರು ಕಲ್ಕತ್ತಾದವರು ಅಂತ ಗೊತ್ತಾಯಿತು. ಸನ್ಯಾಸಿಗಳು ಅಂದ್ರೆ ಆಗ ಒಂದು ವ್ಯವಸ್ಥೆ ಇರಬೇಕಾದ್ದು. ಇವ್ರು ಹೇಳಿದ್ರಂತೆ ನಾನು ತುಂಬ ಪ್ರಿಯವಾದ ಆಹಾರ ಅಂದರೆ ಮೀನು ಅಂದರು. ಮೀನು ನನಗೆ ಭಾಳ ಇಷ್ಟ ಅಂದರು. ಒಂದು ಅಯ್ಯೋ ಕರ್ಮೆ, ನಾನ್ ವೆಜಿಟೇರಿಯನ್ ಸನ್ಯಾಸಿ. ಈ ಕಲ್ಪನೆ ಮಾಡ್ಕೊಳ್ಳಿ, ಇವತ್ತಿಗೆ ಆಗ್ತಿರ್ಬೇಕಾದ್ರೆ 100 ವರ್ಷದಿಂದ ಹೇಗೆ ಆಗಿರಬೇಕು ಅಂತ. ಅವ್ರು ಇದೆಲ್ಲಿ ಬಂತಪ್ಪ ನಮಗೆ ನಾನ್ ವೆಜಿಟೇರಿಯನ್ ಸನ್ಯಾಸಿ ನಮ್ಮ ಮನೆಗೆ ಅಂತ. ಅದಾದ್ಮೇಲೆ ಹೇಳಿದ್ರಂತೆ ಯಾವಾಗಾದರೂ ಒಂದು ಸಲ ಸಿಗಾರ್ ಸೇರ್ತೀನಿ ನಾನು, ಅದೇನು ತೊಂದರೆ ಇಲ್ಲ ಅಂದರು. ಗುಡುಗುಡಿ ಹುಕ್ಕ ಸಿಗಾರ್ ಸೇರ್ತೀನಿ ಅಂತ. ಅವರಂದ್ರು ಇದೇನೋ ರಾಂಗ್ ನಂಬರ್ ಏನೋ ಬಂದದ್ದು ಇದು ಅಂತ ಅಂದ್ಕೊಂಡು ಕೊನೆಗೆ ಅವ್ರು ಏನು ಮಾಡಿದ್ರು ಗೊತ್ತಾ, ಎಷ್ಟು ಆಗಿತ್ತು ಅಂದ್ರೆ ಅವ್ರ ಮನೆಗೆ ಯಾರಾದರೂ ಒಂದು ಎಂಥ ಸನ್ಯಾಸಿ ಬಂದರು ಅಂತ. ಆದರೆ ಆಕರ್ಷಣೆಗೂ ಒಳಗಾಗಿದ್ದಾರೆ. ವಿಚಿತ್ರ ಸಂಬಂಧ ಇದು. ಅವ್ರ ಬಗ್ಗೆ ಸಂಶಯ ಇದೆ. ಅವ್ರ ಕಣ್ಣು ಆ ಮಾತಿನಲ್ಲಿ ಪ್ರಖರತೆ ಇರುವಂಥದ್ದು, ಆ ಮಾತಿನಲ್ಲಿ ಖಚಿತತೆ ಇರುವಂಥದ್ದು. ಒಂದು ಕಡೆ ಪ್ರೀತಿ ಇದೆ, ಇನ್ನೊಂದು ಕಡೆ ಹೆದರಿಕೆ ಇದೆ. ಅಷ್ಟೊತ್ತಿಗೆ ಗೊತ್ತಾಯಿತು ಇಲ್ಲೊಬ್ಬರು ಹರಿಪದ್ ಮಿತ್ರ ಅಂತಿದ್ದಾರೆ, ಅವರು ಬಂಗಾಲಿಗಳೇ, ಫಾರೆಸ್ಟ್ ಆಫೀಸರ್ ಆಗಿದ್ದಾರೆ, ಅವ್ರ ಮನೆಗೆ ಹೋಗ್ತಾರೆ ಅಂತ ಹೋದರು. ನಿಜ ಹೇಳಬೇಕಂದ್ರೆ ವಿವೇಕಾನಂದರಿಗೆ ಭಾಟಿಯವ್ರ ಮನೆಯಲ್ಲೇ ಇರೋ ಆಸೆ ಇತ್ತು. ಇವರು ಸ್ವಲ್ಪ ದಿವಸ ಹೋಗಿ ಬರಲಿ ಅಂತ ಕಳಿಸಿದರು. ಮುಂದೆ 8 ದಿವಸ ಅಲ್ಲಿ 8 ದಿವಸ ಅಲ್ಲಿದ್ದರು. 9 ದಿವಸ ಇದ್ದರು ವಿವೇಕಾನಂದರು ಹರಿಪದ್ ಮಿತ್ರ ಮನೆಯಲ್ಲಿದ್ದರು ಬೆಳಗಾಮಲ್ಲಿ. ಆ ನಂತರ ಭಾಟಿಯವ್ರು ಹೇಳ್ತಾರೆ, ನನಗನ್ನಿಸ್ತಾ ಇತ್ತು ಇದೊಂದು ವಿಶೇಷವಾದಂಥ ಸನ್ಯಾಸ. ಸನ್ಯಾಸ ಅಂದರೆ ಏನು? ಯಾವುದಕ್ಕೂ ಅಂಟ್ಕೊಳ್ಳದೇ ಇರುವಂಥದ್ದು. ನೀವು ಹಾಕ್ಕೊಂಡು ಬಟ್ಟೆ ನಿಮ್ಮನ್ನು ಸನ್ಯಾಸ ಆಗೋಲ್ಲ. ನೀವೇನು ಮಾಡ್ತೀರಿ ಅನ್ನೋದಲ್ಲ, ನಿಮ್ಮ ವೃತ್ತಿ ಹೇಗಿದೆ, ಮನೋವೃತ್ತಿ ಹೇಗಿದೆ ಅನ್ನೋದ್ರ ಸನ್ಯಾಸ ಆಗ್ತದೆ ಅಂತ ಭಾಟಿಯವ್ರಿಗೆ ಆಮೇಲೆ ಅರ್ಥ ಆಯಿತು. ಆಶ್ಚರ್ಯ ಅಂದರೆ ವಿವೇಕಾನಂದರಿಗೆ ಎದ್ರ ಬಗ್ಗೆನೂ ಮೋಹ ಇರಲಿಲ್ಲ. ಮೀನು ಅಂತ ಹೇಳಿದ್ರಲ್ಲ, ಅಥವಾ ಗುಡುಗುಡಿ ಸೇರಬೇಕು ಅಂದ್ರಲ್ಲ, ಅದ್ರ ಬಗ್ಗೆನೂ ಇಲ್ಲ. ಇದ್ದರೆ ಇತ್ತು, ಇದ್ದರಿಲ್ಲ, ಬೇಡ. ಮೈಸೂರು ಮಹಾರಾಜರ ಕಡೆ ಬಂದರು. ಸುಮಾರು 1 ತಿಂಗಳಿದ್ದರು ಮೈಸೂರು ಮಹಾರಾಜರ ಕಡೆಗೆ. ಆ ನೇರವಾಗಿ ಮಾತಾಡುವಂಥ ರೀತಿ ಹೇಗಿದೆ ಗೊತ್ತಾ? ಇದು ಸನ್ಯಾಸಿ ಯಾವಾಗಲೂ ನಿರ್ಭಯನಾಗಿರ್ತಾನೆ ಅಂತ ಹೇಳೋದು ತಕ್ಷಣ ಅದು ನಿರ್ಭಯತ್ವ. ಮತ್ತು ಅದು ಸಾಮಾನ್ಯ ಎಲ್ಲರ ಜೊತೆಗೆ ಓಡಾಡೋಂಥವ್ರು. ಬೇರೆ ಕಡೆ ಕೂತ್ಕೊಂಡು ನನ್ನ ಮುಟ್ಟಬೇಡ, ನೀನು ಮುಟ್ಟಬೇಡ. ಅವ್ರು ಎಷ್ಟು ಕ್ರಿಟಿಕಲಾಗಿ ಹೇಳ್ತಾರೆ ಅಂದರೆ ನಮ್ಮ ಪರಂಪರೆ ಬಗ್ಗೆ. ನಮ್ಮ ದೇಶದ ದುರ್ದೈವ ಅಂದರೆ ನಮ್ಮ ಧರ್ಮ ಇವತ್ತು ಟಚ್ ಮೀ ನಾಟ್ ರಿಲಿಜನ್ ಆಗಿದೆ. ನಮ್ಮನ್ನು ಮುಟ್ಸ್ಕೋಬೇಡ ಅನ್ನುವಂಥ ಧರ್ಮ ಆಗಿದೆ. ಎಂಥ ಧರ್ಮ ನಿಮ್ಮದು? ಒಬ್ಬ ಸನ್ಯಾಸಿ ಹೇಳುವ ಮಾತು ಸ್ವಾಮಿ ಇದು, ಯಾರೋ ಒಬ್ಬರು ಪಾಲಿಟಿಷಿಯನ್ ಹೇಳೋದಲ್ಲ. ಆಗಿನ ಕಾಲದಲ್ಲಿ ಸನ್ಯಾಸಿ ಅಂದರೆ ಪ್ರತಿಪಾದನೆ ಮಾಡಬೇಕು, ಮುಟ್ಸ್ಕೋಬೇಡ, ಅವ್ರು ಮುಟ್ಬೇಡ, ಇವ್ರು ಮುಟ್ಬೇಡ. ಮಡಿ ಎಂದು 3 ಮಾರು ಹಾರತಿ, ಮಡಿಯಲ್ಲಿದ್ದು ಬಂತು ಅಭಿಕನಾಸಿ ಅಂತ ಹೇಳಿದ ಹಾಗೆ ಅಷ್ಟು ಅನಾಹುತಗಳು ಇರುವಾಗ ಸನ್ಯಾಸಿ ಆಗಿದ್ದ ವ್ಯಕ್ತಿ ಹೇಳುವಂಥದ್ದು, ನೀವು ಮತ್ತೊಬ್ಬರು ಮುಟ್ಸ್ಕೋಬೇಡ ಅಂತ ಹೇಳಿ ಟಚ್ ಮೀ ನಾಟ್ ರಿಲಿಜನ್ ಆಗಿದೆ ನಿಮ್ಮದು. ಯಾರನ್ನು ಮುಟ್ಸ್ಕೋಬೇಡ ಅಂತೀರಿ ನೀವು? ಅವ್ರು ಹೇಳ್ತಾರೆ ನಿಮ್ಮ ಧರ್ಮ ಅಡುಗೆ ಮನೆಗೆ ಬಂದಿದೆ ಇವತ್ತು. ಕಲ್ಪನೆ ಮಾಡಬೇಕಾದ್ರು ಸನ್ಯಾಸಿಯಾಗಿ ಹೇಳುವಂಥ ಮಾತು.
ಅಡುಗೆ ಮನೆಗೆ ಬಂದಿದೆ, ಯಾರು ಮುಡ್ಸ್ಕೊಬೇಡ ಅಂತೀರಿ, ಏನು ವ್ಯತ್ಯಾಸ ಇದೆ ಅವರೊಳಗೆ ಮುಡ್ಸ್ಬೇಡ ಅಂತೀರಿ ನೀವು ಅಂತ ಹೇಳಿ ಟಚ್ ಬಿ ನಾಟ್ ರಿಲಿಜನ್ ಆಗಿದೆ ಅಂತ. ಮೈಸೂರು ಮಹಾರಾಜರ ಜೊತೆ ಕೂತ್ಕೊಂಡಾಗ ನಿರ್ಭಯ ಹೇಗಿರ್ತಿತ್ತು ಅಂದರೆ, ನಮ್ಮ ಜನ ಇದ್ದಾರಲ್ಲ ಅರಮನೆಯಲ್ಲಿ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮೈಸೂರು ಮಹಾರಾಜರು ಕೇಳಿದ್ರಂತೆ. ಉತ್ತರ ಹೇಗೆ ಕೊಡಬೇಕು ಇವರು? ಅವ್ರ ಜೊತೆಗೆ ಇದ್ದಾರೆ, ಅವ್ರು ಒಂದು ತಿಂಗಳಿದ್ದಾರೆ, ನೀವೆಲ್ಲ ಒಳ್ಳೆಯವರು, ನಿಮ್ಮ ಸುತ್ತಮುತ್ತಲ ಜನ ಅಷ್ಟು ಸರಿಯಾಗಿಲ್ಲ ಅಂತ ಹೇಳಿಬಿಟ್ರು. ನಿಮ್ಮನ್ನು ಬರೀ ಹೊಗಳ್ಕೊಂಡೇ ಇರ್ತಾರೆ, ನಿಮ್ಮ ಹಿಂದೆ ಕೆಟ್ಟ ಮಾತಾಡ್ತಾರೆ ಅಂತ. ಹೀಗೆ ಮಾತಾಡೋದು ಅವರು. ಇದಕ್ಕೆ ಹೋದಾಗ, ಅಳ್ವಾರ್ ಹೋದಾಗ ಅಲ್ಲಿ ಮಹಾರಾಜರ ಹತ್ರ ಕೂತ್ಕೊಂಡು ಅವ್ರು ಹೇಳಿದ್ರಂತೆ, ಇವ್ರು ನೋಡಿ ಇಷ್ಟು ದೊಡ್ಡ ದೇಹ ಇದೆ ನಿಮ್ಮದು, ದೊಡ್ಡ ಬಲಿಷ್ಠ ದೇಹ, ಭಿಕ್ಷೆ ಯಾಕೆ ಬೇಡ್ತೀರಿ, ಕೆಲಸ ಮಾಡಬಾರ್ದೆ ಅಂದ್ರಂತೆ ಇವರು ವಿವೇಕಾನಂದರಿಗೆ. ಇದು ನನ್ನ ಕೆಲಸ, ಇದು ನಾನು ಸನ್ಯಾಸ ಕೆಲಸ ಮಾಡ್ತೀನಿ ಅಂದ್ರಂತೆ. ಎಲ್ಲ ಸುಮ್ಮನೆ ಬುಟಾಟಿಕೆ, ಇದು ಎಲ್ಲ ಸುಳ್ಳು. ದೇವರಿದ್ದಾನೆ ಅಂತ ಹೇಳ್ಕೊಂಡು ಅಡ್ಡಾಡ್ತೀರಿ ನೀವು, ಎಲ್ಲಿ ಕಾಣಿಸ್ತಾನೆ ದೇವರು ಅಂತ. ಅದಕ್ಕೆ ಇವ್ರೇನು ಮಾಡಬೇಕು ಗೊತ್ತಾ? ಇದು ನೋಡಿ ಹೇಗಿದೆ, ಅಲ್ಲಿ ಗೋಡೆ ಮೇಲೆ ಒಂದು ಚಿತ್ರ ಇತ್ತು, ಇದು ಯಾರ್ದು ಅಂತ ಕೇಳಿದರು. ನಮ್ಮ ತಂದೆದು ಫೋಟೋ ಅಂತ ಹೇಳಿದರು. ಅದನ್ನು ಕೆಳಗೆ ಹಾಕಿ ತುಳಿಯುತ್ತೀರಾ ಅಂತ ಕೇಳಿದರು. ಹೋಗಿತೀರಾ ಅದ್ರ ಮೇಲೆ ಅಂತ ಕೇಳಿದರು. ಏನು ಹಿಂಗಂದರೆ ನಮ್ಮ ತಂದೆನ ಮೇಲೆ ಹೋಗುದು. ತಂದೆನಾ? ಅದು ಚಿತ್ರ ಅಲ್ವಾ, ತಂದೆ ಇಲ್ಲ ಅಲ್ಲಿ, ಬರೀ ತಂದೆ ಚಿತ್ರ ತಾನೇ ಅದು. ಹಾಗೆ ನಾವು ಅದು ಚಿತ್ರ ಅಂತ ಅನ್ನೋಲ್ಲ, ತಂದೆ ಅಂತ ಕರಿತೀವಿ. ನಾವು ದೇವಸ್ಥಾನದಲ್ಲಿ ಹೋದಾಗ ಓ ಮರವೇ, ಓ ಬಳ್ಳಿಯೇ, ಓ ಕಾಗೆಯೇ ಅನ್ನೋಲ್ಲ, ಅದು ದೇವರು ನಮಗೆ. ಆ ದೇವರು ಅಂತೆ ನಮಸ್ಕಾರ ಮಾಡ್ತೀವಿ. ಆ ಭಾವನೆ ಮುಖ್ಯ ನಿಮಗೆ. ಹೇಗೆ ತಂದೆ ಅಂತ ಭಾವನೆ ಇದೆ, ಹಾಗೆ ನಮ್ಮ ಭಾವನೆ ಇದೆ ಅಂತ ನೇರವಾಗಿ ಮಾತಾಡುವಂಥದ್ದು ಮೈಸೂರು ಮಹಾರಾಜರಿಗೂ ಹಾಗೆ ಹೇಳಿದರು. ಹೊರಡಬೇಕಾದ್ರೆ ನೀವು ಅಮೇರಿಕಕ್ಕೆ ಹೋಗ್ತೀರಂತೆ, ನಾನು ಸಹಾಯ ಮಾಡ್ತೀನಿ ಅಂದರು. ಬೇಕಾದಾಗ ಕೇಳ್ತೀನಿ. ಮುಂದೆ ಮೈಸೂರು ಮಹಾರಾಜರು ಸಹಾಯನೂ ಮಾಡಿದರು ಅಂತ ಇಟ್ಕೊಳ್ಳಿ ಅವರಿಗೆ. ಹೋಗುವಾಗ ನನ್ನ ಕಾಣಿಕೆ ಏನಾದರೂ ತೊಗೊಂಡು ಹೋಗ್ಬೇಕಾದ್ರೆ ನಿಮಗೆ ಏನು ಬೇಕೋ ಕೇಳ್ಕೊಳ್ಳಿ, ತುಂಬ ನನ್ನ ಮೆಚ್ಚುಗೆ ಆಗಿದೆ, ಏನು ಬೇಕೋ ಕೇಳ್ಕೊಳ್ಳಿ. ಏನು ಕೇಳಬಹುದು ಸ್ವಾಮಿ? ಮಹಾರಾಜರೇ ನಿಮಗೆ ಏನು ಬೇಕೋ ತೊಗೊಳ್ಳಿ ಅಂದರೆ ಏನು ಕೇಳಬೇಕು ಅವರು? ಒಂದು ಬೀಟೆ ಮರದ ಹುಕ್ಕ ಕೊಡಿಸ್ಬಿಡಿ ಅಂತ. ಬೀಟೆ ಮರದ್ದು, ಒಳ್ಳೆ ಮರದ್ದು ಒಂದು ಹುಕ್ಕ ಕೊಡಿಸ್ಬಿಡಿ ಅಂತ ಕೊಡಿಸಿದ್ರು ಹುಕ್ಕ. ಅದು ಏನು ಮಹಾರಾಜರಿಗೆ ಏನು, ನೀವು ಬಂಗಾರ ಕೇಳಿದ್ರು ಕೊಡ್ತಿದ್ರು, ರತ್ನ ಕೇಳಿದ್ರು ಕೊಡ್ತಿದ್ರು ಅವರು. ಅಂಥದ್ದು ಬೀಟೆ ಮರದ ಹುಕ್ಕ ತೊಗೊಂಡ್ರಂತೆ. ತೊಗೊಂಡೋದ ಬಗ್ಗೆ ಪ್ರೀತಿ ಇದೆಯಾ? ಏನೂ ಪ್ರೀತಿ ಇಲ್ಲ. ಅಲ್ಲಿಂದ ಮದ್ರಾಸ್ಗೆ ಹೋದರು. ಅಲ್ಲಿ ಮನ್ಮಥನಾಥ್ ಭಟ್ಟಾಚಾರ್ಯ ಅಂತ ಒಬ್ಬರು ಮನೆಯಲ್ಲಿದ್ದರು. ಮನೆಯಲ್ಲಿದ್ದು ಇವ್ರು ಸ್ನಾನಕ್ಕೆ ಹೋಗಿದ್ದಾರೆ, ಎಲ್ಲ ಸಾಮಾನಿಟ್ಟು. ಅಡುಗೆ ಅವನು ಸೇತಾನೆ, ಹುಕ್ಕ ಸೇದವನು. ಅಡುಗೆ ಅವ್ನು ನೋಡ್ದ, ಅದು ಚೆನ್ನಾಗಿದೆಯಲ್ಲ ಅಂತ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ನೋಡ್ತಾ ಇದ್ದಂತೆ. ಇವ್ರು ನೋಡಿದ್ರು ಹಿಡ್ಕೊಳೋದು, ಬಾರೋ ಇಲ್ಲಿ ತೊಗೊಂಬಿಡಿ ನೀನೇ ಅಂತ ಕೊಟ್ಬಿಟ್ರು. ಮೈಸೂರು ಮಹಾರಾಜರು ಕೊಟ್ಟ ಕಾಣಿಕೆ ನಮ್ಗೆ ಯಾರಾದರೂ ತುಂಬ ಬೇಕಾದವ್ರು ಕೊಟ್ಟರೆ ಮುಟ್ಸ್ಕೊಡಲ್ಲ, ಮತ್ತೊಬ್ಬರಿಗೆ ಯಾವ ದೊಡ್ಡವ್ರು ಕೊಟ್ಟದ್ದು ಇರಬೇಕದು ಅಂತಂತೀವಿ. ಮೈಸೂರು ಮಹಾರಾಜರು ಕೊಟ್ಟಂಥ ಬೀಟೆ ಮರದ ಹುಕ್ಕನ್ನು ಮದ್ರಾಸಕ್ಕೆ ಹೋಗಿ ಅಲ್ಲಿ ಅವ್ರ ಮನೇಲಿ ಅಡುಗೆ ಮಾಡೋವಂಥ ಬೇಕಾ ಇಷ್ಟ ನನಗೆ ತೊಗೊಂಬಿಡು ಅಂತ ಕೊಟ್ಬಿಟ್ರು. ಮುಗಿದೋಯ್ತು ಅಷ್ಟೇ. ದಿವಾನರು ಕೂಡ, ಮೈಸೂರು ದಿವಾನರು ಕೂಡ ನಾನೊಂದು ಏನಾದರೂ ಕೊಡಬೇಕಲ್ಲ, ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತೊಗೊಳ್ಳಿ ಒಂದು ಅಂತ ಹೇಳಿದ್ರಂತೆ. ಇವ್ರು ಬನ್ನಿ ಹಾಗಾದ್ರೆ ಒಂದು ಸಿಗಾರ್ ತೊಗೊಂಡ್ರು ಅವ್ರ ಕಡೆಯಿಂದ. ಸಿಗಾರ್ ತೊಗೊಂಡು ಹಚ್ಚಿ ಒಂದು ಜೋರಾಗಿ ಹೇಳಿ ತಕ್ಕನ ಮುರಿದು, ಆಯ್ತಲ್ಲ ನಿಮ್ಮದು ಹೋಗಿನ. ಯಾವುದೂ ಅಟ್ಯಾಚ್ಮೆಂಟ್ ಇಲ್ಲ. ಇದು ಸನ್ಯಾಸ ಅಲ್ಲ, ಸನ್ಯಾಸತ್ವ. ಆ ಸನ್ಯಾಸಿ ಗುಣ ಮೈಗೆ ಅಂಟ್ಕೊಂಡ್ಬಿಡ್ಬೇಕು. ಯಾವುದಕ್ಕೂ ಅಂಟ್ಕೊಳ್ಳಾರ್ದೆ, ಯಾವುದಕ್ಕೂ ಮಮತೆ ಇಲ್ಲ, ಹಾಗೆ ಬದುಕುವಂಥದ್ದು. ಸನ್ಯಾಸ ಅಂದರೆ ವಿಮುಖತೆ ಅಲ್ಲ ಅನ್ನೋದನ್ನು ಭಾಳ ಚೆಂದ ಕಲಿಸ್ಕೊಟ್ರು. ನಮ್ಮಲ್ಲಿ ಸನ್ಯಾಸಿಗಳಿಗೆ ಯಾರ್ದು ದುಃಖ ಆಗಬಾರ್ದು, ಮುಖದ ಮೇಲೆ ಗಂಭೀರತೆ ಇರಬೇಕು. ಎಷ್ಟೋ ಸಲ ನನಗೆ ಹೆದರಿಕೆ ಆಗುತ್ತೆ. ಅದ್ರ ಬಗ್ಗೆ ದೊಡ್ಡವರು ಬರೆದಿದ್ದಾರೆ. ಭಗವಂತನ ಪೂಜೆ ಮಾಡೋ ಸನ್ಯಾಸಿಗಳು ಇಷ್ಟ್ಯಾಕೆ ಸೀರಿಯಸ್ ಆಗಿರ್ತಾರೆ ಅಂತ. ಭಗವಂತನ ಸಂಭ್ರಮದಿಂದ ಮಾಡಬೇಕು, ಸಂತೋಷದಿಂದ ಮಾಡಬೇಕು ಅಂತಿರ್ತದೆ. ವಿವೇಕಾನಂದ ಹೇಳ್ತಾರೆ, ಸನ್ಯಾಸಿಗಳು ಯಾವಾಗ ಉದ್ದ ಮೂಲಕ ಹಾಕ್ಕೊಂಡು ದುಃಖದಲ್ಲಿ ಇರಬೇಕಾಗಿದ್ದಿಲ್ಲ, ನಗನಗ್ತಾ ಇರಬೇಕು, ದುಃಖ ಬಂದರೆ ಅಳಬೇಕು ಅಂತ. ಒಂದು ಘಟನೆ ಆಗುತ್ತೆ. ಪ್ರೀತಿ ಅಂತಃಕರಣದ ಪ್ರತಿಮೂರ್ತಿಯಾಗಿದ್ದಂಥವ್ರು ವಿವೇಕಾನಂದರು. ಸಾಮಾನ್ಯವಾಗಿ ಸನ್ಯಾಸಿಗಳು ತಮ್ಮ ಭಾವೋದ್ವೇಗಗಳನ್ನು ತೋರಿಸ್ಕೊಳ್ಳಲ್ಲ ಅಂತ ಇರ್ತದೆ. ಅವ್ರಿಗೇನೂ ಸಂಕೋಚ ಇಲ್ಲ. ಅದು ಏಪ್ರಿಲ್ 13, 1890 ಇಸ್ವಿ, ಬನಾರಸ್ಸಲ್ಲಿದ್ದರು, ವಾರಣಾಸಿಯಲ್ಲಿದ್ದರು. ಆಗ ಒಂದು ಸುದ್ದಿ ಬಂತು. ಬಲರಾಮ್ ಬೋಸ್ ಅನ್ನೋರ ಮನೇಲಿದ್ದಾಗ ಒಂದು ಸುದ್ದಿ ಬಂತು, ಹಿರಿಯ ಸನ್ಯಾಸಿಗಳೊಬ್ಬರು ತೀರ್ಕೊಂಡ್ರು ಅಂತ ಬಂತು. ತುಂಬ ಬೇಕಾದವರು ಸ್ವಾಮಿ ವಿವೇಕಾನಂದರಿಗೆ. ಗೊತ್ತಾದ ತಕ್ಷಣ ಬಹಳ ದುಃಖ ಬಂದು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರಂತೆ ವಿವೇಕಾನಂದರು. ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದರು. ಅಲ್ಲಿದ್ದಂಥ ಹಿರಿಯ ಸ್ವಾಮಿಗಳೊಬ್ಬರು ಹೇಳಿದ್ರಂತೆ, ಪ್ರಮೋದ್ ದಾಸ್ ಮಿತ್ರ ಅಂತ ಒಬ್ಬರು ಹಿರಿಯರು, ತುಂಬ ಹಿರಿಯರು, ಜ್ಞಾನಿಗಳು. ಅವತ್ತೆ ಹೀಗೆ ಅಳಬಾರ್ದು ನೀವು ಸನ್ಯಾಸಿಗಳು. ಸನ್ಯಾಸಿಗಳಿಗೆ ಯಾವುದೋ ಮೋಹ ಇರಬಾರ್ದಲ್ಲ, ಯಾಕೆ ಅಳ್ತೀರಿ? ನಿಮ್ಗೆ ಭಗವದ್ಗೀತಾ ಓದ್ಕೊಂಡಿದ್ದೀರಿ. ಹೇಳಿದಾನು, ಅಶೌಚ ನನ್ನ ಶೌಚ ಅಂತ ಹೇಳ್ತಾನೆ, ಅಳಬೇಡಪ್ಪ ನೀನು ಅಂತ ಹೇಳಿದ್ದಾನೆ, ಮತ್ತೆ ಯಾಕೆ ಅಳ್ತೀರಿ? ಇದು ಸನ್ಯಾಸ ಧರ್ಮ ಅಲ್ಲ ಅಂತ ಬುದ್ಧಿ ಹೇಳಿದರು. ತಕ್ಷಣ ವಿವೇಕಾನಂದ ಹೇಳಿದ್ರಂತೆ, ಹೀಗೆ ಮತ್ತೊಬ್ಬರ ದುಃಖಕ್ಕೆ ಮರುಗದೇ ಇರೋದೇ ಸನ್ಯಾಸ ಆದರೆ ಸನ್ಯಾಸನ ಬೇಡ ನನಗೆ. ಮತ್ತೊಬ್ಬರ ದುಃಖಕ್ಕೆ ನಗಬೇಕು, ಅಳಬೇಕು. ಸಂತೋಷಕ್ಕಾದರೆ ಸಂತೋಷ ಪಡಬೇಕು, ದುಃಖ ಆದರೆ ಅಳಬೇಕು.
ಆ ದುಃಖದಲ್ಲಿ ಭಾಗಿಯಾದಾಗ ಮಾತ್ರ ನಾನು ಸನ್ಯಾಸ ಆಗ್ತೀನಿ. ನನ್ನದು ಅಂತ ಸಂಸಾರ ಇಲ್ಲ, ಇಡೀ ಜಗತ್ತೇ ಸಂಸಾರ ನಂದು. ಅದಕ್ಕೆ ಅವರು ರಾಮಕೃಷ್ಣ ಆಶ್ರಮದ ಬರೆದಾಗ ಟ್ಯಾಗ್ಲೈನ್ ತುಂಬ ಚೆನ್ನಾಗಿದೆ. ಆತ್ಮನೋ ಮೋಕ್ಷಾರ್ಥ ಜಗದ್ಹಿತಾಯ ಚ ಅಂತ. ನನಗೆ ಮೋಕ್ಷ ಆಗೋ ಹೊತ್ತಿಗೆ ಜಗತ್ತಿನ ಹಿತವನ್ನು ನೋಡಬೇಕು. ಬರೀ ನನಗೆ ಮೋಕ್ಷ ಮಾತ್ರ ಅಲ್ಲ, ನಾನು ಬರೀ ಮೋಕ್ಷಾಕಾಂಕ್ಷಿಯಾಗಿ ಉಳಿದವನಲ್ಲ, ನನ್ನ ಜೊತೆಗೆ ನಾನು ಮೋಕ್ಷಕ್ಕೆ ಹೋದಾಗ ಜಗತ್ತಿನ ಹಿತವನ್ನು ಕಾಪಾಡಬೇಕಾದದ್ದು ಸನ್ಯಾಸಿ ಧರ್ಮ. ಎರಡೂ ಆಗಬೇಕಾದಂಥದ್ದು. ಅದಕ್ಕೆ ಹೇಳ್ತಾರೆ ಬಿಕ್ಕಿ ಹತ್ತಿರಂತೆ ಅಳಬೇಕು ಅಂತ ಹೇಳ್ತೀವಿ, ದುಃಖದಲ್ಲಿ ಅಳಬೇಕು ಅಂತ. ಪ್ರತಿಯೊಬ್ಬರು ಸಾಮಾನ್ಯರ ಜೊತೆಗೆ ಮಿಕ್ಸ್ ಹಾಕ್ಕೊಂಡು ಹೋಗೋದು, ಪ್ರೀತಿಯಿಂದ ಇರುವಂಥದ್ದು. ಇದು ಅಪರೂಪದ ಸನ್ಯಾಸವನ್ನು ನಾವು ಕಂಡದ್ದು. ಅಳ್ವಾರಕ್ಕೆ ಹೋಗ್ತಾ, ರಾಜಸ್ಥಾನದಲ್ಲಿ ಅಳ್ವಾರಕ್ಕೆ ಹೋದಾಗ ತುಂಬ ಹಸಿವೆ ಆಗಿಬಿಟ್ಟಿದೆ, ಏನೂ ಇಲ್ಲ ಅಲ್ಲಿ. ಇವ್ರಿಗೇನು ಹಿಂದೆ ದೊಡ್ಡ ತಂಡ ಇಲ್ಲ, ಒಬ್ಬರೇ ಹೋಗ್ತಿದ್ದಾರೆ, ಒಬ್ಬ ಸೋಲೋ ಮಾಂಕ್ ಅಂತ ಹೋಗ್ತಿರ್ಬೇಕಾದ್ರೆ ಹಸಿವೆ ಆದಾಗ ಏನು ಮಾಡೋದು? ಯಾವುದೋ ಒಬ್ಬರು ಮುದುಕಿ ಮನೆಗೆ ಹೋದರು, ಹಸಿವೆ ಆಗಿದೆಮ್ಮ ಏನಾರು ಕೊಡ್ತೀಯಾ ಅಂತ ಕೇಳಿದರು. ಆಕೆ ನೋಡಿದ್ರು ಸನ್ಯಾಸಿ ಡ್ರೆಸ್ಸು, ಕೂತ್ಕೊಳ್ಳಿ ಎಂದು ದಪ್ಪ ದಪ್ಪ ರೊಟ್ಟಿ ಮಾಡಿಕೊಟ್ಲು, ಅದೇ ತಿಂದರು. ತಿಂದ್ಬಿಟ್ಟು ಹಿಂದಾಶಿ ಯಾವಾಗ ನೆನಪಾದಾಗ ಆ ಮುದುಕಿ ನನ್ನ ಜೀವ ಉಳಿಸಿಲ್ಲ ಅವತ್ತು ಅಂತ ಹೇಳೋದು. ಅದು ಜನರ ಜೊತೆಗೆ ಸೇರ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಹೇಳ್ತಾರೆ ನಮ್ಮ GVG ಮಾತೇ ನೆನಪಾಗಬೇಕು ನನಗೆ. ನಗು ಮನದಿ ಲೋಗದ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವು ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ, ಮನುಷ್ಯ ಮತ್ತೊಬ್ಬರ ಕಡೆ ವಿಕಾರ ಆದಾಗ ನೋಡಿ ಮನಸ್ಸಲ್ಲಿ ನಗಬೇಕಂತೆ, ಹೊರಗೆ ಜೋರಾಗಿ ನಗೋಂಗಿಲ್ಲ. ಬಿಗಿ ತುಟಿಯ ದುಡಿವೊಂದು ನೋವು ಪಡುವೊಂದು. ಕೆಲಸ ಮಾಡುವಾಗ ಭಾಳ ಗೊಣ್ಕೋಬೇಡ, ನಾನು ಭಾಳ ಕೆಲಸ ಮಾಡ್ತೀನಿ, ಜಗತ್ತು ಎಲ್ಲರೂ ಮಾಡ್ತಾ ಇದ್ದೀವಿ, ಒಬ್ಬರೇ ಏನಿಲ್ಲ. ಬಿಗಿ ತುಟಿಯ ದುಡಿವೊಂದು ನೋವು ಪಡುವೊಂದು. ನೋವು ಪಡುವಾಗ ಕೂಡ ಭಾಳಷ್ಟು ಮಾತಾಡಬಾರ್ದು. ಕೆಲವು ಹಂಚ್ಕೋತಾ ಇರ್ತೀವಿ ನಾವು, ಏನು ಪುರ್ಸತ್ತಿಲ್ಲ ಹಂಚ್ಕೋತೀವಿ ನಾವು. ಸ್ವಲ್ಪ ತೊಂದರೆ ಆಗಿಬಿಟ್ರೆ ಹುಡ್ಕಾಡಿ ಜನ ಹೇಳೋದು ನಮ್ಗೆ ಎಷ್ಟು ಕಷ್ಟ ಗೊತ್ತಾ ಸ್ವಾಮಿ. ಒಂದು ಸಲ ಕೇಳ್ತಾರೆ, 2 ಸಲ ಕೇಳ್ತಾರೆ, 3ನೇ ಸಲ ನೋಡಿದ್ರೆ ಅಲರ್ಜಿ ನೋಡಿದಂಗೆ ಓಡೋಗ್ತಾರೆ, ಅವರು ಇನ್ನು ಹತ್ತಿರ ಬರಲ್ಲ. ಬಂದ್ರಪ್ಪ ಮತ್ತು ಇವ್ರು ಹೇಳ್ತಾರೆ ಕಷ್ಟ ಅಂತ. ಅದಕ್ಕೆ ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ಇದು ಭಾಳ ಮುಖ್ಯ. ಅದು ಮಾಡಿದ್ದಾರೆ ವಿವೇಕಾನಂದರು. ವಿಶ್ವ ಜೀವನದ ಅಂತರಂಗದಲ್ಲಿ ಹೋಗಬೇಕು, ಅವ್ರ ಜೊತೆಗೆ ನಗಬೇಕು, ಅವ್ರ ಜೊತೆಗೆ ಅಳಬೇಕು. ಹಾಗಿದ್ದಾಗ ಮಾತ್ರ ಸನ್ಯಾಸ ಅಂತ ನಂಬಿಕೊಂಡವರು. ಇನ್ನೊಂದು ಬಹಳ ಚೆನ್ನಾಗಿರೋ ಘಟನೆ, ಅಲ್ಮೋರಕ್ಕೆ ಹೋಗ್ತಾಯಿದ್ರು. ಅಲ್ಮೋರಕ್ಕೆ ಜೊತೆಗೆ ಅಖಂಡಾನಂದರು ಜೊತೆಗೆ ಹೋಗ್ತಾ ಇದ್ದಾರೆ. ಹೋದಾಗ ತುಂಬ ಸುಸ್ತಾಗಿತ್ತು ವಿವೇಕಾನಂದರಿಗೆ. ಎಷ್ಟು ಪ್ರವಾಸ ಅದು. ಸುಸ್ತಾಗಿ ಕುಸಿದು ಬಿದ್ದುಬಿಟ್ರಂತೆ. ಎಚ್ಚರ ತಪ್ಪಿಬಿಡ್ತು. ಏನು ಮಾಡೋದಪ್ಪ ಅಂತ ಎಲ್ಲರೂ ಗಾಬರಿ ಆದಾಗ ಅಲ್ಲೊಬ್ಬ ಮುಸ್ಲಿಂ ಮನುಷ್ಯ ಬಂದ, ಫಕೀರ ಬಂದು ಅವನೇನು ಮಕ್ಕಳು ಸೌತೆಕಾಯಿ ಮಾರ್ತಾ ಇದ್ದ. ಅವನೇ ಕೊಚ್ಚಿ ಕೊಟ್ಟು ತಿನ್ನಿಸಿದ, ಸ್ವಲ್ಪ ನೀರು ಕುಡಿಸಿದ, ಜೀವ ಮರಳಿ ಬಂದಂಗೆ ಆಯಿತು, ಮತ್ತೆ ಹೋದರು. ಆವಾಗಿನ್ನೂ ಪ್ರಸಿದ್ಧರಾದವರಲ್ಲ ವಿವೇಕಾನಂದರು. ಮುಂದೆ 7 ವರ್ಷಗಳ ಮೇಲೆ ಮತ್ತೊಮ್ಮೆ ಹೋಗ್ತಾರೆ. ಅಲ್ಲಿ 7 ವರ್ಷ ನಂತರ ಹೋದಾಗ ಆ ಜಾಗದಲ್ಲಿ ನಿಂತ್ಕೊಂಡು 100 ಜನ ನಿಂತ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಭಾಷಣ ಮಾಡಬೇಕಾದ್ರೆ ತಕ್ಷಣ ಹೇಳಿದ್ರಂತೆ ಆ ಮುದುಕ, ಕರೀರಿ ಅವ್ರನ್ನ ಅಂತ ಕರೆದ್ರಂತೆ. ನೀವೇ ಅಲ್ವಾ ನಾನು ಜೀವ ಉಳಿಸಿದ್ದವತ್ತು ಸೌತೆಕಾಯಿ ಕೊಟ್ಟು. ಅವನಿಗೆ ನೆನಪಿಲ್ಲ. 7 ವರ್ಷಗಳ ಹಿಂದೆ ಮನುಷ್ಯ ಸೌತೆಕಾಯಿ ಕೊಟ್ಟದ್ದನ್ನು ನೆನೆಸ್ಕೊಂಡು ಕರೆದು ನೀನು ಕೊಟ್ಟಿದ್ದೆ ನಾನು ಜೀವ ಉಳಿಸಿದೆ ಅವತ್ತು ಅಂತ ಹೇಳುವಂಥದ್ದು, ಆ ಕೃತಜ್ಞತೆಯನ್ನು ತೋರಿಸುವಂಥದ್ದು. ಸನ್ಯಾಸಿಗಳು ಸಾಮಾನ್ಯವಾಗಿ ಮಾಡದೇ ಇರುವಂಥದ್ದು ಎಲ್ಲವನ್ನೂ ಮಾಡಿದ್ರಿ ಇವರು. ಪ್ರತಿಯೊಂದು ಬರೀ ಹಿಂಗೆ ಕೈ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಹೋಗಿ ಅವ್ರ ಜೊತೆಗೆ ಸೇರಿಕೊಂಡು ಅವರ ಜೀವನದ ಭಾಗದಲ್ಲಿ ಆಗಿಬಿಟ್ಟು ಅವ್ರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಒಂದು ಚೂರು ಸಹಾಯ ಮಾಡಿದ್ದನ್ನು ನೆನೆಸ್ಕೊಂಡು ಕೃತಜ್ಞತೆಯಿಂದ ಸ್ಮರಿಸೋದಿದೆಯಲ್ಲ, ಇದು ಭಾಳ ದೊಡ್ಡದು. ಅವರ ಪ್ರೀತಿ ಅವ್ಯಾಜವಾದಂಥ ಪ್ರೀತಿಯಾಗಿತ್ತು. ಇನ್ನೊಂದು, ಮತ್ತು ಅವ್ರ ತಮಾಷೆ ಗೇಲಿ ಏನು ಕಮ್ಮಿ ಇರಲಿಲ್ಲ. ಸನ್ಯಾಸಿಗಳು ಹಾಕಿ ಸುಮ್ಮನೆ ಸೀರಿಯಸ್ ಆಗಿರೋದಿಲ್ಲ, ತಮಾಷೆ ಬೇಕಾದಷ್ಟು ಮಾಡೋರು. ಒಂದು ಸಲ ಇಂಗ್ಲೆಂಡಲ್ಲಿ ಊಟಕ್ಕೆ ಕೂತಿದ್ದಾರೆ. ಉದ್ದ ಡೈನಿಂಗ್ ಟೇಬಲ್, ದೊಡ್ಡ ಡೈನಿಂಗ್ ಟೇಬಲ್. ಇವ್ರು ಈ ಕಡೆ ಕೂತಿದ್ದಾರೆ, ಇನ್ನೊಬ್ಬ ಬ್ರಿಟಿಷ್ ಬಂದು ಕೂತ್ಕೊಂಡ ಅಲ್ಲಿ ಆ ಕಡೆಗೆ. ಅವನಿಗೇನೋ ಕಿರಿಕಿರಿ ಆಯಿತು, ಇದೇನು ಹಿಂದೂ ಸನ್ಯಾಸಿ ಕೂತಿದ್ದಾನೆ ಮುಂದೆ, ಇವ್ನಿಗೆ ಟೀಕೆ ಮಾಡಬೇಕು ಅನ್ನಿಸ್ತು. ಅವನು ಕೇಳ್ದ, ಇಂಗ್ಲೀಷ್ ಬರುತ್ತಾ ಅಂತ ಕೇಳ್ದ. ಬರುತ್ತೆ ಅಂದರು. ಮನುಷ್ಯ ಮಂಗನಿಂದ ಆದ ಅಂತ ಹೇಳ್ತಾರೆ. ಮಂಗನಿಗೂ ಮತ್ತು ಆಧುನಿಕ ಮನುಷ್ಯ ಇರುವಂಥ ಅಂತರ ಎಷ್ಟು ಅಂತ ಕೇಳಿದಂತೆ ಅವನಿವ್ರಿಗೆ. ಇವರು ಭಾಳ ಸುಲಭ ಹೇಳಿದರು, ಮನುಷ್ಯನಿಂದ ಮಂಗ ಆದದ್ದು ಹೇಳ್ತಿಲ್ಲ, ಟೇಬಲಿನ ಈ ತುದಿಯಿಂದ ಆ ತುದಿವರೆಗೂ ಅಷ್ಟೇ ಅಂದರು. ಅವನು ಕೇಳಿದ್ದಕ್ಕೆ ಮನುಷ್ಯನಿಗೂ ಮಂಗನಿಗೆ ಇರುವ ಅಂತರ ಎಷ್ಟು ಅಂದರೆ ಈ ಟೇಬಲಿನ ತುದಿಯಿಂದ ಆವರೆಗೂ ಅಷ್ಟೇ, ನೀನು ಕೂತವನು ಮಂಗ ಅಂತ ಹೇಳಿದೆ. ಇದು ಇಷ್ಟು ಸುಲಭವಾಗಿ ತಕ್ಷಣ ಬಂದುಬಿಡ್ಬೇಕದು, ಏನು ಆ ತಡ ಇಲ್ಲ. ಇನ್ನೊಂದು 2-3 ಘಟನೆ ಆದರೆ ಭಾಳ ವಿಚಿತ್ರವಾಗಿದೆ. ಟ್ರೈನಲ್ಲಿ ಹೋಗ್ತಾ ಇದ್ರಂತೆ, ಇವ್ರು ಗಂಟು ಕಟ್ಕೊಂಡು ಸಾಮಾನೆಲ್ಲ ಇಟ್ಟಿದ್ದಾರೆ, ಇನ್ನೊಬ್ಬ ಕೂತಿದ್ದಾನೆ ಅಲ್ಲಿ. ಅವನು ಇಷ್ಟ ಆಗಲಿಲ್ಲ ಇವನ ಜೊತೆ ಕೂತಿದ್ದು. ಅವನೇನು ಮಾಡ್ದ, ಟ್ರೈನ್ ಹೋಗ್ತಿತ್ತಲ್ಲ, ಇವ್ರು ಒಳಗಡೆ ಟಾಯ್ಲೆಟಿಗೆ ಹೋಗಿದ್ದರಂತೆ. ಬರೋದ್ರೊಳಗೆ ಆ ಗಂಟನ ಹೊರಗೆ ಎಷ್ಟು ಬಿಸಾಕ್ಬಿಟ್ಟ.
ಟ್ರೈನ್ ಕಂಪಾರ್ಟ್ಮೆಂಟ್ ಹೊರಗೆ. ಇವ್ರು ಬಂದು ನೋಡಿದ್ರು ಗೊತ್ತಾ, ಸುಮ್ಮನೆ ಕೂತು ಮಾತೇ ಆಡಲಿಲ್ಲ. ಅವನು ಮಲ್ಕೊಂಡ. ಬೆಳಗ್ಗೆ ಎದ್ದು ನೋಡ್ತಾನೆ ಅವನ ಕೋಟು ಟೊಪ್ಪಿಗೆ ಹ್ಯಾಟ್ ಎಲ್ಲ ಹೊರಗೆ ಹೋಗಿದೆ. ಎಸ್ತಿದ್ದಾರೆ. ನಾನು ಹ್ಯಾಟು ಕೋಟ್ ಎಲ್ಲಿ ಹೋಯ್ತು ಅಂತ ಕೇಳಿದ್ರಂತೆ. ನಾನು ಗಂಟನ್ನು ಹುಡ್ಕೊಂಡು ಹೋಗಿದೆ ಅಂದರು. ನಾನು ಗಂಟನ್ನು ಹುಡ್ಕೊಂಡು ಹೋಗಿದೆ. ಅದೇನು ಮುಲಾಜಿಲ್ಲ, ಅಲ್ಲಿ ಕೊಡಬೇಕಾ ಸರಿಯಾಗಿ ಕೊಡಬೇಕು. ಇನ್ನೊಂದು ಭಾಳ ತಮಾಷೆಯಾದ ಪ್ರಸಂಗ ಅಮೇರಿಕಾದಲ್ಲಿ ಕೇಳುವಂಥದ್ದು, ನೀವು ಎಲ್ಲ ಚೆನ್ನಾಗಿದ್ದೀರಿ, ವೈನ್ ಯಾಕೆ ಕುಡಿಯಲ್ಲ ಅಂತ ಕೇಳಿದ್ರಂತೆ ವಿವೇಕಾನಂದರಿಗೆ. ವೈನ್ ಯಾಕೆ ಕುಡಿಯಲ್ಲ? ಅದನ್ನು ಒಬ್ಬರು ದೊಡ್ಡವ್ರು ಹೇಳ್ತಾರೆ, ಈ ಶರಾಬ್ ಕ್ಯಾ ಹೈ, ಅಂಗೂರ್ ಕಿ ಬೇಟಿ ಹೈ ಅಂತ. ದ್ರಾಕ್ಷಿ ರಸ ತಾನೆ, ದ್ರಾಕ್ಷಿ ತಿಂತೀರಾ? ತಿಂತೀನಿ ಅಂದರು ವಿವೇಕಾನಂದರು. ಮತ್ತು ದ್ರಾಕ್ಷಿ ರಸ ಯಾಕೆ ಕುಡಿಯಲ್ಲ? ಅದೇನು ಭಾಳ ದೊಡ್ಡದು, ದ್ರಾಕ್ಷಿ ಹಿಂಡ್ತೇವೆ, ಸ್ವಲ್ಪ ವರ್ಷ ಇಡ್ತೇವೆ ಒಂದು ಕಡೆ ಗೂಡಲ್ಲಿ ಈಸ್ಟ್ ಹಾಕಿ, ಅದೇ ಸರಿ ಅಂತೀವಿ ನಾವು, ಅದು ಯಾಕೆ ಕುಡಿಯಲ್ಲ? ದ್ರಾಕ್ಷಿ ಅಲ್ವಾ ಅದು ಅಂತ ಕೇಳಿದ್ರಂತೆ. ಅದು ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಪ್ರೊಫೌಂಡ್ ಆನ್ಸರ್ ಇದೆ ಅದಕ್ಕೆ. ಕರೆತದೆ, ಬನ್ನಿ ಇಲ್ಲಿ ಒಂದಿಷ್ಟು ಮಣ್ಣು ತೊಗೊಂಡು ನಿನ್ನ ತಲೆ ಮೇಲೆ ಹಾಕಿದರೆ ಏನಾಗ್ತದೆ ಅಂತ ಕೇಳಿದ್ರು. ಏನಾಗುತ್ತೆ, ಜಾಡಿಸ್ಕೊಂಡ್ರೆ ಹೋಗ್ತದೆ ಅಷ್ಟೇ ಅಂದ. ಕರೆಕ್ಟ್. ಅದೇ ಮಣ್ಣಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಮುದ್ದೆ ಮಾಡಿಟ್ಟು ಎಸೆದ್ರೆ ತಲೆ ತೊಳ್ಕೊಬೇಕಾಗ್ತದೆ. ಜಾಡಿಸ್ಕೊಂಡ್ರೆ ಆಗಲ್ಲ, ತಲೆ ತೊಳ್ಕೊಬೇಕಾಗುತ್ತೆ, ನೀರು ಹಾಕಿ ಅಂಟ್ಕೊಂಡಿರುತ್ತೆ ಅದು. ಆಯಿತು, ನೀರು ಹಾಕಿ ಕಲಿಸಿ ಮುದ್ದೆ ಮಾಡಿ ಒಂದು 2 ದಿವಸ ಒಣಗಿಸಿ ಆಮೇಲೆ ನಿಮ್ಮ ತಲೆ ಮೇಲೆ ಎಸೆದ್ರೆ ಸ್ವಲ್ಪ ಪೆಟ್ಟಾಗ್ತದೆ. ಅದನ್ನು ಹಾಗೇ ಸುಟ್ಟು ಬೇಯಿಸಿಬಿಟ್ಟು ಇಟ್ಟಿಗೆ ಥರ ಮಾಡಿ ತಲೆ ಮೇಲೆ ಹಾಕಿದರೆ ಏನಾಗುತ್ತೆ? ತಲೆ ಹೊಡೆದು ಸತ್ತೇ ಹೋಗ್ತೀನಿ ಅಂದ. ನಮಗೂ ಹಾಗೆ ಆಗ್ತದೆ ಅಂದರು. ದ್ರಾಕ್ಷಿ ಹಾಗೆ ತಿಂದರೆ ಏನು ತೊಂದರೆ ಇಲ್ಲ, ರಸ ಮಾಡ್ಕೊಳ್ಳೋದು. ಅಷ್ಟು ವರ್ಷ ಇಡ್ತಿರಲ್ಲ, ಅದು ಇಟ್ಟಿಗೆ ಮಾಡಿ ತಲೆ ಮೇಲೆ ಹಾಕ್ಕೊಂಡಂಗೆ ಅಂತ. ಅದು ಹೇಳೋ ರೀತಿ, ಅವರು ಕೇಳೋ ರೀತಿಯಲ್ಲಿ ಹೇಳುವಂಥದ್ದು. ಅದು ತಮಾಷೆಗೆ ಏನೂ ಕಮ್ಮಿ ಇಲ್ಲ, ಅದು ಹಾಗೆ ಮಾಡುವಂಥದ್ದು. ಇದು ಯಾಕೆಂದರೆ ವಿಶೇಷವಾದಂಥ ಸನ್ಯಾಸ. ನಮ್ಮಲ್ಲಿ ಹಂಗೆ ತಮಾಷೆ ಮಾಡಿ ಜೋಕ್ ಮಾಡೋ ಸನ್ಯಾಸಿಗಳು ಭಾಳ ಕಮ್ಮಿ. ಹಂಗೆ ಇರಬಾರ್ದು ಅಂತ ನಾವು ಗೆರೆ ಹಾಕಿಬಿಟ್ಟಿದ್ವಿ ಪಾಪ ಅವಕ್ಕೆ. ಈಗ ಇವ್ರಿಗೇನಾಗಿದೆ ಅಂದರೆ, ಅವ್ರು ಯಾವ ಬಂಧುವೂ ಇಲ್ಲ. ಒಂದು ಹೇಳ್ತಾರೆ ಯಾವಾಗಲೂ, ನಮ್ಮ ಗುರುಗಳು ಭಾಳ ಚಂದ ಹೇಳೋರು, ಬೇರೆದವರಿಗೆಲ್ಲ ರಸ್ತೆ ಹುಡ್ಕೊಂಡು ಹೋಗಬೇಕು. ಹೇಗೆ ಹೋಗೋ ಸ್ವಾಮಿ ರಸ್ತೆ, ಹೇಗೆ ಹೋಗೋದು ಅಂತ ಕೇಳ್ತೀವಿ. ಆನೆ ಯಾರನ್ನೂ ರಸ್ತೆ ಕೇಳಿಲ್ಲ, ಆನೆ ಹೋದದ್ದೇ ರಸ್ತೆ. ಯಾಕೆಂತಾರೆ ಸಲಗ ಹೋದದ್ದೇ ದಾರಿ ಅಂತ. ಸಲಗ ಹೋದರೆ ದಾರಿಲಿ ಗಿಡ ಮರ ಕಿತ್ಕೊಂಡು ಹಾದಿ ಮಾಡ್ಕೊಂಡು ಹೋಗುತ್ತೆ, ಬೇಕಾದವ್ರು ಹಿಂದೆ ಬನ್ನಿ ಅಂತ. ಇದು ಸಲಗದ ಹಾದಿ. ಮತ್ತೊಬ್ಬರು ಹಾದಿ ನೋಡ್ಕೊಂಡು ಅವ್ರಂಗೆ ಬದುಕಬೇಕು, ಅವ್ರಂಗೆ 3 ಜನ ಶಿಷ್ಯರು ಇರಬೇಕಲ್ಲ, ಅದು ಏನು ವಿಚಾರ ಇಲ್ಲ, ನಾನು ಇರೋದು ಹಿಂಗೆ ಇರ್ತೀನಿ. ಅದು ಎಲ್ಲಿವರೆಗೂ ಕಾನ್ಷಿಯನ್ಸ್ ಕ್ಲಿಯರ್ ಆಗಿದ್ದಾಗ ಹೇಗೆ ಬದುಕ್ಬೋದು ಅಂತ ಅದ್ಭುತವಾಗಿ ಹೇಳುವಂಥದ್ದು. ಇಷ್ಟಾದರೂ ಸನ್ಯಾಸಿ ಆದವನು ಸಮಾಜ ವಿಮುಖ ಆಗಬಾರದು ಅನ್ನೋದಕ್ಕೊಂದು ಸೂಚನೆ ಹೇಳ್ತಾರೆ. ಹೇಗೆ ಪ್ರತಿಯೊಂದು ಕ್ಷಣ ಅವ್ರ ಮನಸ್ಸು ಜನರಿಗೋಸ್ಕರ ತುಡಿತಾ ಇತ್ತು ಅಂತ, ಬರೀ ಜನಗೋಸ್ಕರ ತುಡಿಯುವಂಥದ್ದು. ಶಿಕಾಗೋಗೆ ಹೋದರು, ಬಹಳ ಫೇಮಸ್ ಆಗಿಬಿಟ್ರು. ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದಾಗ ಸೆಪ್ಟೆಂಬರ್ 11 ನೋಡಿ, ನಾನು ಅಮೇರಿಕಾದ ಹೋಗೋದಾಗ ಜನರಿಗೆ ಹೇಳ್ತಾ ಇದ್ದೆ, ಭಾಳ ಚೆನ್ನಾಗಿ ಹೇಳ್ತಿದ್ದೆ. ಇಫ್ ಯು ಹ್ಯಾಡ್ ಕೇರ್ಡ್ ಫಾರ್ ದಿ ಫಸ್ಟ್ 9/11, ಸೆಕೆಂಡ್ 9/11 ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಅದು 9/11 ಗೊತ್ತಲ್ಲ, 2 towers ಬಿದ್ದದ್ದು 9/11 ಅಂತ ಫೇಮಸ್, ಸೆಪ್ಟೆಂಬರ್ 11th. ನಾನು ಇಫ್ ಯು ಹ್ಯಾಡ್ ಕೇರ್ಡ್ ಫಾರ್ ದಿ ಫಸ್ಟ್ 9/11, ಸೆಕೆಂಡ್ 9, ಯಾವುದು ಫಸ್ಟ್ 9/11 ಅಂದರು. ವಿವೇಕಾನಂದರು ಶಿಕಾಗೋದಲ್ಲಿ ಭಾಷಣ ಮಾಡಿದ್ದೆ 9/11, ಸೆಪ್ಟೆಂಬರ್ 11 ಮಾತಾಡಿದ್ದು. ಅದು ಭಾಷಣ ಮಾಡಿದ್ಮೇಲೆ ಭಾಳ ಪ್ರಖ್ಯಾತರಾಗಿಬಿಟ್ರು. ಒಬ್ಬರ ಅಮೇರಿಕನ್ ಹೆಣ್ಮಗಳು, ಶ್ರೀಮಂತ ಹೆಣ್ಮಗಳು ಮುದುಕಿ ಮನೆ ಕರ್ಕೊಂಡು, ನಮ್ಮ ಮನೇಲಿ ಇರಬೇಕು ನೀವು ಅಂತ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಇಟ್ಕೊಂಡು ಒಂದು ಕೋಣೆ ಕೊಟ್ಟು, ಇಲ್ಲಿರಿ ನೀವು ರಾತ್ರಿ ಇಲ್ಲೇ ಇರಿ ಅಂತ ಹೇಳಿದರು. ಮರುದಿನ ಬೆಳಗ್ಗೆ ಬಂದು ನೋಡ್ತಾಳೆ, ಇವ್ರು ಹಾಸಿಗೆ ಮೇಲೆ ಮಲ್ಕೊಂಡೇ ಇಲ್ಲ, ಕೆಳಗಡೆ ಮಲ್ಕೊಂಡಿದ್ದಾರೆ, ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಆಕೆಗೆ ಏನು ಅನ್ನಿಸ್ತು ಅಂದರೆ, ಪಾಪ ಹಾಸಿಗೆ ಸರಿ ಆಯಿತೋ ಇಲ್ವೋ, ಯಾಕೆ ಹಾಸಿಗೆ ಸರಿ ಇರಲಿಲ್ವಾ, ನಿದ್ದೆ ಆಗಲಿಲ್ವಾ ಅಂತ ಕೇಳಿದಂತೆ. ಅವ್ರು ಹೇಳಿದ್ರಂತೆ, ಇಷ್ಟು ಒಳ್ಳೆಯ ಹಾಸಿಗೆ ನಾನು ಜೀವನದಲ್ಲಿ ನೋಡಿರಲಿಲ್ಲ, ತುಂಬ ಒಳ್ಳೆಯ ಹಾಸಿಗೆ. ಮುಟ್ಟಿದೆ, ಮಲ್ಕೋಬೇಕು ಅಂತ ಹೋದೆ, ತಕ್ಷಣ ನೆನಪಾಯಿತು, ನನ್ನ ದೇಶದಲ್ಲಿ ಕೋಟ್ಯಾಂತರ ಜನಕ್ಕೆ ಹಾಸಿಗೆಯೊಳಗೆ ಚಾಪೆ ಇಲ್ಲ, ನಾನು ಹೇಗೆ ಮಲ್ಕೊಳ್ಳಿ ಇದ್ರ ಮೇಲೆ ಅಂತ ಹೇಳಿ ದುಃಖ ಬಂದು ಹತ್ತು ಕೆಳಗೆ ಮಲ್ಕೊಂಡೆ ಅಂತ. ಹಂಗಂದದ್ದಕ್ಕೆ ಅವ್ರು ವಿವೇಕಾನಂದರಾದರು. ನಮ್ಮಂಥವ್ರು ಏನು ಮಾಡ್ತೀವಿ, ಇದ್ದೇ ಇದೆ ಒದ್ದಾಟ, ಒಂದು ಸಲ ಚಾನ್ಸ್ ಸಿಕ್ಕಿದೆ ಮಲ್ಕೊಂಬಿಡೋಣ. ಅದಲ್ಲ, ಪ್ರತಿ ಕ್ಷಣದಲ್ಲೂ ಯಾವಾಗಲೂ ಹೇಳ್ತಾರಲ್ಲ, ಯು ಡೋಂಟ್ ಹ್ಯಾವ್ ಟು ಬಿ, ಇಫ್ ಯು ಆರ್ ನಾಟ್ ಕರಪ್ಟ್, ವೆನ್ ದೆರ್ ಈಸ್ ನೋ ಚಾನ್ಸ್ ಟು ಬಿ ಕರಪ್ಟ್, ದಸ್ ನಥಿಂಗ್ ಗ್ರೇಟ್ ಅಬೌಟ್ ಇಟ್. ಯು ರಿಮೇನ್ ಅನ್ಕರಪ್ಟ್ ವೆನ್ ದೆರ್ ಇಸ್ ಎ ಚಾನ್ಸ್ ಟು ಬಿ ಕರಪ್ಟ್, ಇಟ್ಸ್ ಗ್ರೇಟ್. ಇಲ್ಲಿ ಅವಕಾಶ ಇದೆ, ಜನ ಮೆಚ್ಚುಗೆ ಕೊಟ್ಟಿದ್ದಾರೆ, ಆರಾಮಾಗಿರಿ ಅಂದಾಗ ಇರೋಕ್ಕಾಗಲ್ಲ, ನನ್ನ ದೇಶದ ಜನತೆಗೆ ಚಾಪೆ ಇಲ್ಲಲ್ಲ, ನಾನು ಹೇಗೆ ಮಲ್ಕೊಳ್ಳಿ ಅಂತ ಹತ್ರಲ್ಲ, ಇದು ಸಮಾಜಮುಖವಾಗಿರುವಂಥದ್ದು. ಜಪಾನಿಗೆ ಹೋಗಿದ್ದಾರೆ. ಜಪಾನಿಗೆ ಹೋದಾಗ ಅಲ್ಲೊಂದು ಮಾತಿದೆ, ಈಗಾದರೂ ಮಾತಾಡ್ತಾರೆ ಜಪಾನಲ್ಲಿ. ಅದನ್ನು ಗೊಂಬೆಗಳನ್ನು ಆಡಿಸ್ತಾವೆ ಮಕ್ಕಳು, ಗೊಂಬೆ ಜೊತೆಗೆ ಆಟ ಆಡಬೇಕಾದ್ರೆ ಹೇಳ್ತಾರಂತೆ, ಗೊಂಬೆಗಳನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಮಕ್ಕಳಿಗೆ ಹೇಳ್ತಾರೆ, ಎಷ್ಟು ಪ್ರೀತಿಯಿಂದ ಗೊಂಬೆಗಳ ಜೊತೆಗೆ ಆಟ ಆಡ್ತಿರೋ ಆ ಗೊಂಬೆಗಳಿಗೆ ಜೀವ ಬರುತ್ತೆ, ಅವು ನಿಮ್ಮ ಜೊತೆಗೆ ಆಟ ಆಡ್ತವೆ ಅಂತ ಒಂದು ಮಾತು. ಗೊಂಬೆಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಹೇಳಿದ್ದು. ಗೊಂಬೆಗಳ ಬಗ್ಗೆ ನೀವು ಪ್ರೀತಿ ತೋರಿಸಿದಾಗ ಗೊಂಬೆಗಳು ಮನುಷ್ಯರಾಗಿ ಜೀವ ತುಂಬಿಕೊಂಡು ನಿಮ್ಮ ಜೊತೆ ಆಟ ಆಡ್ತವೆ ಅಂತ ಹೇಳ್ತಾರೆ. ಇದನ್ನು ವಿವೇಕಾನಂದರು ಕಿವಿಗೆ ಬಿತ್ತು. ತಕ್ಷಣ ಏನು ಪ್ರತಿಕ್ರಿಯೆ ಆಗಿರ್ಬೋದು ಸ್ವಾಮಿ ವಿವೇಕಾನಂದರದು
ಹೌದಾ, ಹೀಗಿದೆಯಾ ನಿಮ್ಮ ದೇಶದಲ್ಲಿ ಅನ್ನಲಿಲ್ಲ. ತಕ್ಷಣ ಕಣ್ಣಲ್ಲಿ ನೀರು ಬಂತಂತೆ. ಅಯ್ಯೋ, ಜಪಾನ್ನಲ್ಲಿ ಹೇಳ್ತಾರೆ, ಗೊಂಬೆಗಳಿಗೆ ಪ್ರೀತಿ ತೋರಿಸಿದ್ರೆ ಅವು ಜೀವ ತುಂಬಿ ಆಡ್ತಾವಂತೆ. ನನ್ನ ದೇಶದ ದಲಿತರಿಗೆ ಯಾರಾದರೂ ಪ್ರೀತಿ ತೋರಿಸ್ಬಾರ್ದೆ? ನೋಡಿ ಎಲ್ಲಿದೆ. ಗೊಂಬೆಗಳಿಗೆ ಜೀವ ಬರೋದಾದರೆ ನನ್ನ ದೇಶದ ಜನಕ್ಕೆ ಜೀವ ಬರೋಕ್ಕೆ ಸಾಧ್ಯ ಇಲ್ವೇ? ಸಾವಿರಾರು ವರ್ಷಗಳಿಂದ ಕೂಡಿಸ್ಬಿಟ್ಟಿದ್ದೀವಿ ಹಾಗೆ ಮೂಲೆಗೆ, ಅವ್ರನ್ನ ಯಾರಾದರೂ ಪ್ರೀತಿ ತೋರಿಸ್ಬಾರ್ದೆ ಅಂತ ಹೇಳಿ ಸಂತೋಷ ಪಡುವಂಥದ್ದು. ದೇಶ ಸುಭಿಕ್ಷ ಆಗ್ತದೆ, ಹಾಗೆ ಆಗಬೇಕು ಅಂತ ಅಪೇಕ್ಷೆ ಪಡುವಂಥದ್ದು. ಪ್ರತಿಯೊಂದು ಸಲ ಸನ್ಯಾಸಿಯಾಗಿ ಸಮಾಜದಿಂದ ದೂರ ಹೋಗದೇನೆ ಏನಾದರೂ ಒಳ್ಳೇದು ಕಂಡ್ರೆ ನನ್ನ ದೇಶಕ್ಕೆ ಹೇಗೆ ಒಳ್ಳೇದಾಗಬೇಕು, ನನ್ನ ದೇಶಕ್ಕೆ ಒಳ್ಳೇದಾಗಬೇಕು ಹೇಗೆ ಅಂತ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದಂಥದ್ದು ಬಹು ದೊಡ್ಡ ಕೆಲಸ ವಿವೇಕಾನಂದರು ಮಾಡಿದ್ದು. ಈಗೆಲ್ಲ ಮಾತಾಡ್ಬೋದು, ದೊಡ್ಡ ದೊಡ್ಡ ಮಾತಾಡ್ಬೋದು, ಆಗ ನಡೆದು ತೋರಿಸೋದು ಭಾಳ ಕಷ್ಟ. ಸಮಾಜ ಜೀವನದಲ್ಲಿ ನಾಯಕರಾದವರು ಮಾತಾಡಿದರೆ ಪ್ರಯೋಜನ, ನಡೆದು ತೋರಿಸ್ಬೇಕಾಗ್ತದೆ. ಅದಕ್ಕೊಂದು ಮಾತು ಹೇಳ್ತಾರೆ, ನಾವು ಎಷ್ಟು ಸುಳ್ಳು ಹೇಳ್ತೀವಿ ಅಥವಾ ನಾವು ಪ್ರಾಮಾಣಿಕರಾಗಿಲ್ಲ ಅನ್ನೋದನ್ನು ವಿವೇಕಾನಂದರು ಹೇಳ್ತಾರೆ. ನಾವು ಮಾತಾಡ್ತೀವಿ ಅಸ್ಪೃಶ್ಯತೆ ಹೋಗಬೇಕು, ಮುಡ್ಸ್ಕೋಬಾರ್ದು ಅಂತ ಹೇಳ್ತೀವಿ. ಅವ್ರು ಎಷ್ಟು ಕಟುವಾಗಿ ಮಾತಾಡ್ತಾರೆ ಗೊತ್ತಾ ವಿವೇಕಾನಂದರು? ಕೆಲವರು ಹಿಂದೂಗಳು ಹೋಗಿ ಕನ್ವರ್ಷನ್ ಆಗಿ ಕ್ರಿಶ್ಚಿಯನ್ ಆಗಿದ್ದಾರೆ. ಯಾಕೆ ಹೋದ್ರೆ ಗೊತ್ತಾ? ನೀವು ಆ ಮನುಷ್ಯರನ್ನ ಮನುಷ್ಯರಾಗಿ ನೋಡ್ಕೊಳ್ಳಿಲ್ಲ. ನಮ್ಮ ಸ್ವಭಾವ ಹೇಗಿದೆ ಅಂದರೆ, ಯಾವನೋ ಬಿರ್ತಾನೆ ಅವ್ನು ಮುಟ್ಸ್ಕೊಳ್ಳಲ್ಲ, ನೀವು ಮುಟ್ಬೇಡ ಅಂತಿರ್ತೀರಿ. ಯಾವನೋ ಪಾದ್ರಿ ಕರೆದು ಮಣಮಣ ಅಂತ 2 ಮಂತ್ರ ಹೇಳಿ ಅವನು ಜಾನ್ ಅಂತ ಹೆಸರು ಕೊಟ್ಟ ಅಂದರೆ ಶೇಕ್ ಹ್ಯಾಂಡ್ ಮಾಡ್ತೀರಿ ಹೋಗಿ ಅವನಿಗೆ ಅಂತ ಹೇಳಿ. ದಯವಿಟ್ಟು ಅದು ಮಾಡಬೇಡಿ, ಪ್ರೀತಿ ತೋರಿಸಿ ಅಂತ ಹೇಳ್ಕೊಂಡ್ರು. ಅವ್ರು ಹೇಳ್ತಾರೆ ನಾವು ಪ್ರಾಮಾಣಿಕರಾಗಿಲ್ಲ ಅಂತ. ಒಂದು ಭಾಳ ಸುಂದರವಾದ ದೃಷ್ಟಾಂತ ಇದೆ ಅದಕ್ಕೊಂದು. ಒಬ್ಬ ಧರ್ಮಗುರುಗಳಿದ್ದರಂತೆ, ಯಾವ ಧರ್ಮ ಬೇಕಾಗಿಲ್ಲ, ಒಬ್ಬ ಧರ್ಮಗುರುಗಳು. ಅವರಿಂದ ಸಹಸ್ರಾರು ಜನ ಅವ್ರ ಹಿಂಬಾಲಕರು. ಧರ್ಮಗಳಿಗೆ ಪಾಪ ದೇಹ ಇರುತ್ತಲ್ಲ, ಏನೋ ಒಂದು ರೋಗ ಬಂದು ಇನ್ನು ಬದುಕೋಕ್ಕಾಗಲ್ಲ ಅನ್ನಿಸ್ತು, ಹೃದಯಕ್ಕೆ ತೊಂದರೆ ಆಗಿದೆ ಅಂತ ಡಾಕ್ಟರ್ ಬಂದರು, ಕರ್ಕೊಂಡು ಹೋದರು, ಪರೀಕ್ಷೆ ಮಾಡಿದರು. ಈ ಕಥೆಯಲ್ಲಿ ಆಗುವಂಥದ್ದು, ನಿಜವಾಗ್ಲೂ ಆಗಲಿಕ್ಕಿಲ್ಲ, ಕಥೆಯಲ್ಲಿ ಆಗುವಂಥದ್ದು. ಅವ್ರಂಥ ಹೃದಯನೇ ಚೇಂಜ್ ಮಾಡಬೇಕು, ವಾಲ್ವ್ ಗೀಲ್ವ್ ಏನಿಲ್ಲ, ಇದು ಹೋಲ್ಸೇಲ್ ಡ್ಯಾಮೇಜ್ ಆಗಿದೆ, ಇದು ಪೂರ್ತಿ ತೆಗೆದು ಬೇರೆ ಹಾರ್ಟೇ ಹಾಕಬೇಕು ಅಂದ್ರಂತ. ಯಾರಾದರೂ ದಾನ ಮಾಡ್ತಾರೆ, ಕಿಡ್ನಿ ಒಂದೇನೋ ಕೊಡ್ಬೋದಪ್ಪ, ಒಂದು ಕಣ್ಣು ಕೊಡ್ಬೋದು, 2 ಇದ್ದಾವೆ, ಹಾರ್ಟ್ ಇರೋದೇ ಒಂದಲ್ಲ, ಇದು ಯಾರು ಕೊಡೋದು ದಾನ? ಯಾರು ಕೊಡ್ತೀರಿ? ದಾನ ಕೊಟ್ಟರೆ ಅದನ್ನು ಅವ್ರ ಗುರುಗಳಿಗೆ ಹಾಕಿಬಿಡ್ತೀವಿ, ಬದುಕ್ತಾರೆ ಅಂದ್ರಂತೆ. ಡಾಕ್ಟ್ರ್ ಅಂದ್ಕೊಂಡ್ರು ಯಾರೂ ಕೊಡಲಿಕ್ಕಿಲ್ಲ ಅಂತ. ಏನು ಜನ ಕೂಗ್ತಾರೆ, ನನ್ನ ಹೃದಯ ತೊಗೊಳ್ಳಿ ಅಂತ ಕೂಗ್ತಾ ಇದ್ದಾರೆ ಜನ. ಅವರೊಂದು ನನಗೆ ಬೇಕಾದದ್ದು ಒಂದು, ಇಷ್ಟೊಂದು ಜನ ಕೂಗಾಡಿದ ಪ್ರಯೋಜನ ಇಲ್ಲ, ನಾಳೆ ಆಸ್ಪತ್ರೆ ಹತ್ತಿರ ಬಂದುಬಿಡಿ, ನಾನು ಮೇಲೆ ಬರ್ತೀನಿ, ಒಂದು ಹಾರ್ಟ್ ಸಿಕ್ಕರೆ ಸಾಕು ನನಗೆ ಅಂದರು. ಆಯಿತು ಅಂದರು. ಕರ್ಕೊಂಡು ಆಸ್ಪತ್ರೆಗೆ ಹೋದರು, ಆಪ್ರೇಷನ್ ರೆಡಿ ಮಾಡಿಕೊಂಡ್ರು. ಯಾರಾದರೂ ಕೊಡೋಕೆ ಒಬ್ಬರಾದರೂ ಇದ್ದಾರೆ ಹೊರಗಡೆ ಅಂತ ನೋಡ್ತಾರೆ, ಸಹಸ್ರಾರು ಜನ ನಿಂತ್ಬಿಟ್ಟಿದ್ದಾರೆ. ನೆಲಕ್ಕೆ ಕಾಣಿಸಲ್ಲ ಅಷ್ಟು ಜನ ನಿಂತ್ಬಿಟ್ಟಿದ್ದಾರೆ, ಬರೀ ತಲೆಗಳು ಕಾಣಿಸ್ತಾವೆ ಮೇಲಿಂದ. ಎಲ್ಲರೂ ಕೂಗ್ತಾರೆ, ಟೇಕ್ ಮೈ ಹಾರ್ಟ್, ನನ್ನ ಹೃದಯ ತಗೊಳ್ಳಿ ಅಂತಿದ್ದಾರೆ. ಇವರಂದ್ರು ಈ ಸಮಾಧಾನ ಮಾಡಿದ್ರು, ಆಪ್ರೇಷನ್ ಪೇಷಂಟ್ ಬದುಕಲ್ಲ, ಒಂದು ಹಾರ್ಟ್ ಬೇಕು ನನಗೆ, ಯಾರನ್ನು ತೊಗೋಬೇಕು? ಮೈಕ್ ಅನೌನ್ಸ್ ಮಾಡಿದ್ರಂತೆ, ನೋಡಿ ಇಷ್ಟೊಂದು ಹೃದಯ ಬೇಕಾಗಿಲ್ಲ, ಒಂದು ಸಾಕು ನನಗೆ. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಒಂದು ಬಲೂನ್ ಇದೆ, ಕೆಂಪು ಬಲೂನು, ಮೇಲಿಂದ ಎಸಿತೀನಿ, ಅದು ಯಾರ ತಲೆ ಮೇಲೆ ಬೀಳುತ್ತೋ ಅವ್ರು ಬಂದು ಹೃದಯ ಕೊಟ್ಟರೆ ಸಾಕು. ಆಗ್ಬಹುದೋ ಅಂದರು. ಆಗ್ಬೋದು ಅಂತ ಎಲ್ಲರೂ ಅಂದರು. ಎಷ್ಟು ಜನ ನೋಡ್ರಿ ಹೃದಯ ಕೊಡೋಕೆ ಬಂದಿದ್ದಾರೆ. ಮೇಲಿಂದ ಬಲೂನೇ ಎಸೆದ್ರು ಅವರು. ನಿಧಾನಕ್ಕೆ ಬಲೂನ್ ಕೆಳಗೆ ಬರ್ತಾ ಇತ್ತಂತೆ. ಏನಾಯಿತು ಅಂತ ಕತೆ ಬರೀತಾನೆ, ಬಲೂನ್ ಕೆಳಗೆ ಬರಲೇ ಇಲ್ಲ ಕೊನೆಗೆ ಅಂತ. ಏನಾಗ್ತಿತ್ತು ಅಂತ ಕೆಳಗೆ ನಿಂತವರೆಲ್ಲ ಟೇಕ್ ಮೈ ಹಾರ್ಟ್ ಅನ್ನೋರು, ನನ್ನ ಹೃದಯ ತಗೊಳ್ಳಿ ಉಫ್ ಅಂತ ಇದ್ರಂತೆ. ಹತ್ತಿರ ಬಂದಾಗ ಉಫ್ ಅನ್ನೋದು, ದೂರಾಗಿ ನನ್ನ ಹೃದಯ ತಗೊಳ್ಳಿ ಅಂತಿದ್ರಂತೆ. ಆ ಹೃದಯ ಯಾರ ತಲೆ ಮೇಲೆ ಬಲೂನ್ ಬೀಳಲಿಲ್ಲ ಅಂತ. ವಿವೇಕಾನಂದ ನಾವು ಹಾಗಾಗಿದೆ, ಧ್ವನಿ ಜೋಡಿಸಿ ಮಾತಾಡ್ತೀವಿ, ನಾವು ಬರ್ತೀವಿ, ನಮ್ದು ಅಸ್ಪೃಶ್ಯತೆ ಬೇಡ ಅಂತ ಹೇಳ್ತೀವಿ, ಆದರೆ ನನ್ನ ಮಟ್ಟಿಗೆ ಬಂದಾಗ ಅದು ಅಪ್ಪಿಸ್ತೀವಿ ಅಂತ. ಅವ್ರು ಎಷ್ಟು ಚಂದ ಪರೀಕ್ಷೆ ಮಾಡ್ಕೋತಾ ಇದ್ರು. ಸನ್ಯಾಸಿ ಆದವರು ಆತ್ಮ ಪರೀಕ್ಷಣೆ ಮಾಡ್ಕೊಳ್ಬೇಕು. ದಯವಿಟ್ಟು ತಾವು ಗಮನಿಸ್ಬೇಕು. ಹಾಡು ಕೇಳಿದಿರಲ್ಲ ಗೊತ್ತಿಲ್ಲ, ಏಳು ಮೇಲೆ ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನ್ನು. ಅದು ಬರೆದದ್ದು ಯಾರಿಗೆ ಸ್ವಾಮಿ? ಅದು ಸನ್ಯಾಸಿಗಳಿಗೆ ಬರೆದದ್ದು, ಸನ್ಯಾಸಿ ಗೀತೆಯನ್ನು ಬರೆದದ್ದು. ಸನ್ಯಾಸಿ ಹೇಗೆ ಬದುಕಬೇಕು ಅನ್ನೋದನ್ನು ಅವರಿಗೆ ಸಂಸಾರಸ್ಥರಿಗೆ ಹಾಕಿದ್ದಲ್ಲ, ಸನ್ಯಾಸಿಗಳು ಹೇಗೆ ಬದುಕಬೇಕು ಅಂತ ಗುರಿ ಹಾಕಿಕೊಟ್ಟಂಥದ್ದು. ಅದ್ಭುತವಾದ ಹಾಡೋದು. ಕುವೆಂಪು ಅವರು ಕನ್ನಡಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪುರುಷೋತ್ತಮಾನಂದಜಿ ಹಾಡು ಹಾಕಿ ಕೊಟ್ಟಿದ್ದಾರೆ, ಹಟಿ ಹಾಕಿ, ಅದ್ಭುತವಾದ ಹಾಡು. ಅದು ಸನ್ಯಾಸಿಗಳು ಹೇಗಿರಬೇಕು ಅಂತ ಬರ್ಕೊಂಡದ್ದು. ತಮ್ಮನ್ನೇ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ನಾನೇ ತಪ್ಪು ಮಾಡಿದ್ದೆ ಒಂದು ಸಲ ಅಂತ ಹೇಳ್ತಾರೆ. ಆಗ್ರಾದಿಂದ ಬೃಂದಾವನಕ್ಕೆ ಹೋಗ್ತಾಯಿದ್ರು, 30 ಮೈಲ್ ನಡ್ಕೊಂಡು ಹೋಗ್ತಾಯಿದ್ದಾರೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುಸ್ತಾಗಿತ್ತು. ಇನ್ನೇನು ಬೃಂದಾವನ ಒಂದು 2-3 ಕಿಲೋಮೀಟ್ರ್ ಇರಬೇಕು, ಹೋಗಬೇಕು ಅಂತ ಅನ್ಕೋ ಹೊತ್ತಿಗೆ ರಸ್ತೆ ಪಕ್ಕದ ಒಬ್ಬ ಸೇದ್ಕೊಂಡು ಗುಡುಗುಡಿ ಸೇದ್ತಾ ಇದ್ದ, ಹುಕ್ಕ ಸೇದ್ತಾ ಇದ್ದ. ಇವ್ರಿಗೂ ಸೇದಬೇಕು ಅನ್ನಿಸ್ತು. ಹೊಕ್ಕೆ ಅದ, ನನಗೆ ಸ್ವಲ್ಪ ಕೊಡ್ತೀಯಪ್ಪ, ಒಂದು ಸ್ವಲ್ಪ ಸೇದ್ ಹೋಗ್ತೇನೆ ಅಂದ್ರಂತೆ. ಆತ ನೋಡಿದ ಸನ್ಯಾಸಿ ಬಟ್ಟೆ. ಅವನದ, ಸ್ವಾಮಿ ನಾನು ಭಂಗಿಯವನು, ಜನ ಕಸ ಹುಡುಗೋ ಜಾತಿಗೆ ಸೇರಿದವನು, ತಾವು ಸನ್ಯಾಸಿಗಳು,
ನಾನು ಗುಡುಗುಡಿ ಸೇದಿ ತೊಗೊಳಕ್ಕಾಗತ್ತಾ ನಿಮಗೆ ಅಂದ್ರಂತೆ. ಹೌದಾ, ಬೇಡ ಬಿಡಪ್ಪ ಅಂತ ಹೊರಟರು. ಮುಂದೆ ಹೋದರು. ಒಂದು 10 ನಿಮಿಷ ಹೋದ್ಮೇಲೆ ವಿಚಾರ ಮಾಡಿದ್ರಂತೆ, ಅಯ್ಯೋ ಕರ್ಮವೇ, ನಾನು ಸನ್ಯಾಸಿ, ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾ ಇದ್ದೀನಿ, ಮಾಡಬಾರ್ದು ಅಂತ ಹೇಳ್ತೇನೆ, ಬಟ್ ನಾನೇ ಅವನು ಭಂಗಿಯವನು ಅಂದ ತಕ್ಷಣ ಮುಟ್ಟದೆ ಬಂದುಬಿಟ್ನಲ್ಲ, ನಾನು ತಪ್ಪು ಮಾಡಿದೆ ಅಂತ ವಾಪಸ್ ಹೋದರು. ವಾಪಸ್ ಹೋಗಿ ಅವ್ನು ಕ್ಷಮೆ ಕೇಳಿ, ಮಾರಾಯ ನೀನು ಭಂಗಿ ಆದರೆ ಏನೂ ತೊಂದರೆ ಇಲ್ಲ, ಕೊಡು ನನಗೆ. ಆ ಗುಡುಗುಡು ಸೇದೋದು ಬೇಕಾಗದೆ ಹೋದರೂ ಕೂಡ ಅವನು ಮುಟ್ಸ್ಕೊಳ್ಳೋಕ್ಕೋಸ್ಕರ ಹೋಗಿ ಆ ಗುಡುಗುಡು ಸೇದು ಬಂದರು 2 ಸಲ. ಹೇಳಿದರು, ಎಷ್ಟು ನಮ್ಮ ಪರಂಪರೆ ಹೇಗೆ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂದರೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆಯಲ್ಲ, ಹೀಗೆ ಮುಟ್ಟಬಾರ್ದು ಅಂದ್ಕೊಂಡು ಬಂದಿದ್ದೀವಿ ನಾವು. ಅದು ತಲೆಯನ್ನು ಕೂತು ನನಗೂ ಕೂಡ ಹಾಗೆ ಆಯ್ತಲ್ಲ, ಇದು ಸಾಮಾನ್ಯರಿಗೆ ಆಗದೆ ಇರುತ್ತಾ ಅಂತ ಪರೀಕ್ಷೆ ಮಾಡ್ಕೊಂಡು ಬರೀತಾ ಇರೋದ್ರ ಬಗ್ಗೆ ಹೇಳ್ತಾರೆ, ನಾನು ಹಿಂಗೆ ಮಾಡಿದೆ ಅಂತ ಹೇಳಿ. ಈ ಆತ್ಮ ಪರೀಕ್ಷಣ ಗುಣ ಸನ್ಯಾಸಿಗಳಿಗಿರೋದು ಭಾಳ ಅಪರೂಪ. ಹೇಳ್ತಾರೆ, ಸನ್ಯಾಸಿಯಾದವನು ಪ್ರತಿನಿತ್ಯ ಪ್ರತಿ ಕ್ಷಣ ತನ್ನ ನಡತೆಯನ್ನು ಹೊರಗಲ್ಲಿಗೆ ಉಜ್ಜಿ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ. ಇದೊಂದು ನಾನು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಎಲ್ಲ ಕಡೆ ಹೋದಾಗ. ಯಾವಾಗಲೂ ನಮ್ಮಲ್ಲೊಂದು ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ ಒಂದಿದೆ. ಜೀವನ ಮೌಲ್ಯಗಳಲ್ಲಿ ಅಪೇಕ್ಷಿತ ಮೌಲ್ಯ ಅಂತ ಒಂದಿದೆ. ಅಪೇಕ್ಷಿತ ಮೌಲ್ಯ ಅಂದರೆ ನಾವು ಹೇಗಿರಬೇಕು ಅಂತ ನಾವು ತೀರ್ಮಾನ ಮಾಡಲ್ಲ, ಸಮಾಜ ತೀರ್ಮಾನ ಮಾಡಿರುತ್ತೆ. ಕಲ್ಪನೆ ಮಾಡ್ಕೊಳ್ಳೋ ಒಬ್ಬರು ಸನ್ಯಾಸಿಗಳಿದ್ದಾರೆ, ಕಾವಿ ಬಟ್ಟೆ ಹಾಕ್ಕೊಂಡು 10 ವರ್ಷ ಸನ್ಯಾಸಿಗಳಿದ್ದಾರೆ. ಒಂದು ದಿವಸ ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ನೋಡಿದ್ರಿ, ಅವ್ರು ವಾಕಿಂಗ್ ಹೋಗ್ತಾಯಿದ್ರು, ಜೀನ್ಸ್ ಪ್ಯಾಂಟು ಕೆಂಪು ಟಿ ಶರ್ಟ್ ಹಾಕ್ಕೊಂಡು ಹೋಗ್ತಾಯಿದ್ರು. ಏನು ಅನ್ಸುತ್ತೆ ಹೇಳಿ ನಮ್ಮವ್ರಿಗೆ? ಅಯ್ಯೋ ಏನು ರೀ, ಸನ್ಯಾಸಿಗಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ದಾರೆ, ಶಾಕ್ ಆಗಿಬಿಡುತ್ತೆ ನಮಗೆ. ಯಾಕಂದರೆ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದನ್ನು ನಮ್ಮ ಸಮಾಜ ಒಂದು ಕಲ್ಪನೆ ಮಾಡ್ಕೊಂಡಿದೆ. ಹಾಗಿಲ್ಲದೆ ಹೋದಾಗ ಅವ್ರು ಸನ್ಯಾಸಿಗಳಲ್ಲ ಅನಿಸ್ಬಿಡುತ್ತೆ ನಮಗೆ, ಅಲ್ವಾ? ಹಾಗೆ ಅಪೇಕ್ಷಿತ ಮೌಲ್ಯ, ಅದು ವಿವೇಕಾನಂದರು ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಸನ್ಯಾಸಿಗಳು ದೊಡ್ಡ ಸ್ಥಾನ ಇದೆ. ಅವ್ರ ನಡತೆಯನ್ನು ಜನ ಹತ್ತು ದಿಕ್ಕಿನಿಂದ ನೋಡ್ತಾ ಇರ್ತಾರೆ. ಆದ್ದರಿಂದ ನನ್ನ ಜೀವನದ ನಡತೆಯನ್ನು ಪ್ರತಿ ಕ್ಷಣ ಹೊರಗಲ್ಲಿಗೆ ಹಚ್ಚಿ ಉಜ್ಜಿ ನೋಡ್ತಾ ಇರಬೇಕು. ನಾನು ಅಸ್ಪೃಶ್ಯತೆ ಇರಬಾರ್ದು ಅಂತ ನಾನು ಹೇಳಬೇಕಾದ್ರೆ ಮೊದಲದು ಮಾಡಿ ತೋರಿಸ್ಬೇಕಾಗ್ತದೆ ನಾನು ಅಂತ. ಒಂದು ಖೇತ್ರಿ ಅಂತ ಊರು, ಒಂದು ಹಳ್ಳಿಯಲ್ಲಿ ವಾಸ್ತವ್ಯ ಮಾಡಿದರು. ದಿನಕ್ಕೆ 100 ಜನ, ಒಂದು ನಿಮಿಷ ಪುರ್ಸತ್ತಿಲ್ದಂಗೆ ಜನ ಬರೋರು. ಇವರ ಮಾತಿಗೆ ಆ ಪ್ರಖರತೆ ಇದೆಯಲ್ಲ, ಜನ ನುಗ್ಗಿ ಬರಬೇಕು. ಒಂದು ಕ್ಷಣ ಪುರ್ಸತ್ತಿಲ್ಲ, ಹಗಲು ರಾತ್ರಿ, 3 ಹಗಲು 3 ರಾತ್ರಿ ಜನ ಒಂದೇ ಸಮ ಬರೋದು. ಇವ್ರು ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಊಟ ಕೂಡ ಇಲ್ಲ. ಒಬ್ಬರಾದರೂ ಬಂದವರು ಊಟ ಮಾಡಿದ್ದೀರಾ ಸ್ವಾಮಿ ಅಂತ ಕೇಳಿಲ್ಲ, ಮಾತಾಡಿದ್ರು ಹೋದರು. ಅಲ್ಲೊಬ್ಬ ಅಂತ್ಯಜ ಇದ್ದ, ಅನ್ಟಚಬಲ್ ಅನ್ನುವಂಥ ಮನುಷ್ಯ ಆಗಿನ ಕಾಲದಲ್ಲಿ. ಆತ ಬಂದ ದುಃಖ ಆಯಿತು ಅವನಿಗೆ. ಸ್ವಾಮಿ, ನೋಡ್ತಾ ಇದ್ದೀನಿ 3 ದಿವಸದಿಂದ ಜನ ಬರ್ತಾರೆ, ನೀವು ಒಂದು ಸಮ ಮಾತಾಡ್ತಾ ಇದ್ದೀರಿ, ಸುಸ್ತಾಗಿಲ್ವೇ? ಊಟ ಮಾಡಿಲ್ಲ, ಒಂದು ಕೆಲಸ ಮಾಡಲ, ಧಾನ್ಯ ತಂದು ಕೊಡಲ ಅಡುಗೆ ಮಾಡ್ಕೊಳ್ಳೋಕ್ಕೆ? ನೋಡಿ, ಅವನಿಗೆ ಗೊತ್ತು ಸನ್ಯಾಸಿಗಳು ನಾನು ಮಾಡಿದ್ದು ಊಟ ಮಾಡಲ್ಲ, ಅದಕ್ಕೆ ಕಾಳು ತಂದು ಕೊಡ್ತೀನಿ, ನೀವು ಮಾಡ್ಕೋತೀರಾ ಅಂತ ಹೇಳಿದ್ರಂತೆ. ಇವರೇನು ಹೇಳಬೇಕು ಅವನಿಗೆ? ಧಾನ್ಯ ಕೊಡಬೇಡಪ್ಪ, ಅಡುಗೆ ಮಾಡ್ಕೊಂಡೆ ಬಾ ನೀನು ಅಂದರು. ಅವ್ನು ಹೇಳ್ದ, ನಾನು ಮುಟ್ಸ್ಕೊಳ್ಳೋಕೆ ಸಾಗಲ್ಲ ಸ್ವಾಮಿ, ನಾನು ಮುಟ್ಸೋಕ್ಕಾಗಲ್ಲ, ಅನ್ಟಚಬಲ್, ನಾನು ಅಸ್ಪೃಶ್ಯ ನಾನು ಅಂತ, ನನಗೇನು ತೊಂದರೆ ಇಲ್ಲ, ಮಾಡ್ಕೊಂಬ ಅಂದರು. ಆತ ಅಡುಗೆ ಮಾಡ್ಕೊಂಬಂದ. ಅಡುಗೆ ಮಾಡ್ಕೊಂಬಂದಿದ್ದನ್ನು ಊಟ ಮಾಡಿ ಅವ್ರು ಹೇಳುವಂಥ ಮಾತು ಹೇಳ್ತಾರೆ, ಇಂದ್ರ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ರುಚಿಯಾಗಿರ್ತಿರ್ಲಿಕ್ಕಿಲ್ಲ. ಇಂದ್ರಾನೇ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ಹೆಚ್ಚು ರುಚಿ ಆಗ್ತಿರ್ಲಿಕ್ಕಿಲ್ಲ. ಅವ್ನು ಹೇಳ್ದ, ನೋಡು, ನೀವು ಒಬ್ಬನೇ ವಿಚಾರ ಮಾಡಿದ್ದು ನನ್ನ ಬಗ್ಗೆ. ದೊಡ್ಡವ್ರು ಬಂದರು, ಹಿರಿಯರು ಬಂದರು, ಎಲ್ಲ ಜಾತಿಯವ್ರು ಬಂದರು, ಮಾತಾಡ್ಕೊಂಡು ಹೋದರು. ಈ ಮನುಷ್ಯನಿಗೊಂದು ದೇಹ ಇದೆ, ಅದಕ್ಕೆ ಊಟ ಬೇಕು ಅಂತ ಅನ್ನಿಸ್ತಿಲ್ಲ ಯಾರಿಗೂ. ನೀನೊಬ್ಬರು ಚಿಂತೆ ಮಾಡಿದೆಯಲ್ಲ, ಆದ್ದರಿಂದ ನೀನು ನನಗೆ ಇಂದ್ರನ ಸಮನಾಗಿದ್ಯಾ, ಅಮೃತ ಬಡಿಸಿದ್ಯಾ ನೀವು ಅಂತ ಊಟ ಮಾಡಿದ್ರಂತೆ. ಈ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದು ಸುಲಭ, ಬಟ್ ನಡ್ಕೊಳ್ಳೋದು ಭಾಳ ಕಷ್ಟ. ಇನ್ನೊಂದು, ನಾವು ಸಾಮಾನ್ಯವಾಗಿ ನಾವು ಧರ್ಮಕ್ಕೆ ಸೇರಿಕೊಂಡವರು ಸನ್ಯಾಸಿಗಳು ಅಂತಿದ್ದಾಗ ದೇಶ ಪ್ರೇಮದ ಬಗ್ಗೆ ಮಾಡುವಂಥದ್ದು. ಬಹುಶಃ ಮೊಟ್ಟ ಮೊದಲನೇ ಸನ್ಯಾಸಿ ಅಷ್ಟ ಥರ ದೇಶ ಪ್ರೇಮಕ್ಕೋಸ್ಕರ ಮಾತಾಡಿದಂಥವ್ರು ವಿವೇಕಾನಂದರು. ಸನ್ಯಾಸಿಯಾಗಿ ದೇಶ ಪ್ರೇಮಕ್ಕೋಸ್ಕರ ಮುಲಾಜಿಲ್ಲ, ಅಷ್ಟು ಚೆನ್ನಾಗಿ ನಮ್ಮ ದೇಶದ ಪ್ರೇಮದ ಬಗ್ಗೆ ಮಾತಾಡುವಂಥದ್ದು. ಒಂದು ಸಣ್ಣ ಘಟನೆ ಆಗುತ್ತೆ ಅವ್ರ ಜೀವನದಲ್ಲಿ. ಒಬ್ಬರು ಪಂಡಿತ್ ಗಣೇಶ್ ದೇವಸ್ಕರ್ ಅಂತ ಒಬ್ಬರು ಪಂಡಿತರು, ಮಹಾವಿದ್ವಾಂಸರು, ಜ್ಞಾನಿಗಳು. ಅವರೊಂದು 5-6 ಜನ ಸೇರಿಕೊಂಡು ವಿವೇಕಾನಂದರನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಬಂದು ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ, ಧರ್ಮ ಅಂದ್ರೇನು, ಧರ್ಮದ ಬೆಳವಣಿಗೆ ಹೇಗಾಯಿತು ಅಂತ. ಇವರು ಸಂದೇಶ ಎಲ್ಲ ಮಾತಾಡ್ತಾಯಿದ್ರು, ಡಿಸ್ಕಷನ್ ಮಾಡ್ತಾಯಿದ್ರು. ಒಂದು 3/4 ಗಂಟೆ ಆದಮೇಲೆ ಆಗ ಮಾತು ಬಂತು, ಪಂಜಾಬದೊಳಗೆ ದಲಿತರ ಬಗ್ಗೆ ಅನ್ಯಾಯ ಆಗಿದೆ ಅಂತ ಪೇಪರಲ್ಲಿ ಬಂದು ಸುದ್ದಿ. ದಲಿತರ ಮೇಲೆ ಅನ್ಯಾಯ ಮಾಡಿದ್ದಾರೆ ಹಿರಿಯರು ಅಂತ. ಇವರು ಕಟುವಾಗಿ ಟೀಕೆ ಮಾಡಿದರು, ತಪ್ಪದು, ಹಾಗೆ ಮಾಡಬಾರ್ದು, ಅವ್ರು ಮನುಷ್ಯರಲ್ವೇ, ಹಾಗೆ ಹೇಗೆ ಅಂತ. ಇದು ಸಂಪ್ರದಾಯವಾದಿಯಾಗಿದ್ದಂಥ ದೇವಸ್ಕರ್ ಅವ್ರಿಗೆ ಸೇರಿಸಲಿಲ್ಲ. ಅವರವ್ರ ಕರ್ಮ ಏನು ಮಾಡಲಿಕ್ಕಾಗ್ತದೆ, ಅವ್ರು ಹಾಗೆ ಅನುಭವಿಸ್ಬೇಕು ಅಂತ ಹೇಳಿದರು. ಅದು ಕರ್ಮ ಅಲ್ಲ, ಮೇಲ್ವರ್ಗದವ್ರು ತಪ್ಪು ಮಾಡಿದ ಕೆಲಸ, ಅದು ಅವ್ರು ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು ಅಂತ ವಿವೇಕಾನಂದ ಹೇಳಿದರು. ಅವ್ರು ಸಿಟ್ಟು ಬಂದುಬಿಡುತ್ತೆ ದೇವಸ್ಕರ್ ಅವ್ರಿಗೆ. ಸಿಟ್ಟು ಬಂದು ಏನಂದ್ರೆ ಗೊತ್ತಾ, ಅವರು ಆಯ್ತು ಬಿಡಿ, ಇನ್ನೊಮ್ಮೆ ಬರ್ತೀನಿ,
ಏನೋ ಇವತ್ತು ಸಮಯ ವ್ಯರ್ಥ ಆಯಿತು ಅಂದ್ಬಿಟ್ರು. ಈ ಬಂದ ಸಮಯ ವ್ಯರ್ಥ ಆಯಿತು ಅಂತ. ಆಗ ಸಿಟ್ಟು ಬಂದಂಥ ವಿವೇಕಾನಂದರು ಹೇಳಿದಂಥ ಮಾತಿದೆಯಲ್ಲ, ಇದು ಒನ್ ಆಫ್ ದಿ ಫೈನೆಸ್ಟ್ ಕೊಟೇಶನ್ ದಟ್ ವಿ ಕ್ಯಾನ್ ಯೂಸ್. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಎಲ್ಲಿಯವರೆಗೆ ನನ್ನ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನವಿಲ್ಲದೆ ಒದ್ದಾಡುತ್ತೋ ಅಲ್ಲಿವರೆಗೆ ಅದಕ್ಕೆ ಆಹಾರ ಕೊಡೋದೇ ಧರ್ಮ, ಉಳಿದಿದ್ದೆಲ್ಲ ಅಧರ್ಮ. ಡೆಫಿನೇಷನ್ ಆಫ್ ಧರ್ಮ ಹೇಗಿದೆ ನೋಡಿ. ನಮ್ಮ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನ ಇಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಧರ್ಮ ಅದಕ್ಕೆ ಆಹಾರ ಒದಗಿಸೋದು, ಉಳುಕಿದೆಲ್ಲ ಅಧರ್ಮ. ಇದನ್ನು ಹೇಳಿ ಕಳಿಸಿದ್ರು. ನನ್ನ ದೇಶದಲ್ಲಿ ಬಡತನ ಇರಬಾರ್ದು, ನನ್ನ ದೇಶದಲ್ಲಿ ಯಾರೂ ಉಪವಾಸ ಇರಬಾರ್ದು, ಅದು ನನ್ನ ದೇಶದ ಕಲ್ಪನೆ. ಒಬ್ಬ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಹೇಳಿದ ಮಾತಲ್ಲ ಅದು. ಒಬ್ಬ ಸನ್ಯಾಸಿಯಾಗಿ ನನ್ನ ಕೆಲಸ ಒಂದು ನಾಯಿಗೆ ಕೂಡ ಉಪವಾಸ ಇರದೇ ಇರೋ ಹಾಗಿರ್ಬೇಕಾದ ನನ್ನ ದೇಶ ಸುಭಿಕ್ಷವಾಗಿರಬೇಕಾದಂಥದ್ದು. ಅದಕ್ಕೆ ಹೇಳ್ತಾರೆ, ನನ್ನ ಸೇವೆ ದರಿದ್ರ ನಾರಾಯಣನ ಸೇರಿ, ದರಿದ್ರ ನಾರಾಯಣೋಭವ. ಅವನಿದ್ದಾನಲ್ಲ, ಅವನು ನನ್ನ ಗುರು, ಅವನು ನಾನು ಆರಾಧ್ಯ ದೈವ, ಅವನಿಗೋಸ್ಕರ ಸೇವೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಮಾತಾಡೋದು ಒಂದು ದೇವರನ್ನ ಇಟ್ಕೋತೀವಿ, ಮೂಲ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅದು ಮಾಡಿ ಮೋಕ್ಷ ಸಾಧನೆ ಮಾಡುವಂಥದ್ದು. ಇವರು ಭಗವಂತನ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ, ಶ್ರದ್ಧೆ ಇಲ್ಲ ಅಂತಲ್ಲ, ಪರಂಪರೆಯಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಎಲ್ಲವೂ ಇದೆ. ಎಲ್ಲವೂ ಇದ್ದರೂ ಕೂಡ ನನ್ನ ಸೇವೆ ದರಿದ್ರ ನಾರಾಯಣನ ಸೇವೆ ಮಾಡಬೇಕಾದಂಥದ್ದು ಅಂತ ಹೇಳಿ ಒಪ್ಕೊಂಡಂಥದ್ದು.